ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ, ನಾನೊಂದು ಕ್ವಶನ್ ಪೇಪರ್ ನೋಡ್ತಾ ಇದ್ದೆ, ಪ್ರಯೋಗಶಾಲಾ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಿದ್ದು. ಆ ಪ್ರಯೋಗಶಾಲಾ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ನಲ್ಲಿ ಮೊನ್ನೆ ಹೇಗೆ FDAಯಲ್ಲಿ ಮ್ಯಾಕ್ಸಿಮಮ್ ಸೈನ್ಸ್ ಕ್ವಶನ್ ಇದ್ವೋ, ಅದೇ ರೀತಿಯಾಗಿ ಇದರಲ್ಲೂ 60 to 70% ಕ್ವಶನ್ಸು ಸೈನ್ಸಿಂದ ಬಂದಿರೋದ್ರಿಂದ ಈ ಕ್ವಶನ್ ಪೇಪರನ್ನು ಸಂಭವನೀಯ ಕೀ ಆನ್ಸರ್ಗಳನ್ನು ರೆಡಿ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಹೌದಾ, ನಾನು ಈಗೇನು ಕೀ ಆನ್ಸರ್ ರೆಡಿ ಮಾಡಿದ್ದೀನಲ್ಲ, ಮ್ಯಾಕ್ಸಿಮಮ್ 0 ಎರರ್ಸನ್ನು ಇಟ್ಕೊಂಡು ರೆಡಿ ಮಾಡಿದ್ದೀನಿ. ಅದು ನಿಮ್ಮ ಮುಂದೆ ಬರ್ತಕ್ಕಂಥ SD ಎಕ್ಸಾಮ್ಗಳಿಗೆ GPSTRಗಂತೂ 6 to 8 GPSTR ಏನಿದೆಲ್ಲ, ಇಟ್ಸ್ ಅ ವೆರಿ ಹೆಲ್ಪ್ಫುಲ್ ಕ್ವಶನ್ ಪೇಪರ್. ಹೌದಾ, ಸೈನ್ಸ್ಗೆ ರಿಲೇಟೆಡ್ ಆದ ಕ್ವಶನ್ಸ್ ಬಹಳ ಇದ್ದಾವೆ. ಪ್ರಯೋಗಶಾಲಾ ಸಹಾಯಕ ಅಂದರೆ PUC ಆರ್ ಡಿಗ್ರಿಯಲ್ಲಿ ಇರುವಂಥ ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ಕೇಳಬೇಕಾಗಿತ್ತು. ಆದರೆ 8th 9th 10th ವೆರಿ ಸಿಂಪಲ್ ಆದಂಥ ಸೈನ್ಸ್ ಕ್ವಶನ್ಸನ್ನು ಫ್ರೇಮ್ ಮಾಡಿದ್ದಾರೆ. ವೆರಿ ಈಸಿ ಕ್ವಶನ್ ಪೇಪರು. ಹೌದಾ, ಕೀ ಆನ್ಸರನ್ನು ಏನು ಮಾಡ್ತಾ ಅಂದರೆ ಡಿಸ್ಕಸ್ ಮಾಡೋಣ. ಮತ್ತೆ ಹೇಳ್ತಾ ಇದ್ದೀನಿ, ಇತ್ತೀಚಿನ ದಿನಗಳಲ್ಲಿ ಕೇಳುವಂಥ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ಎಷ್ಟೇ ಕೇಳಿ ಅವು ವೆರಿ ಇಂಪಾರ್ಟೆಂಟ್ ಆಗಿರ್ತಾವೆ. ಇದರಲ್ಲಂತೂ 60 to 70% ಸೈನ್ಸ್ ಕ್ವಶನ್ಸ್ ಆಗಿರೋದ್ರಿಂದ ಈ ಕ್ವಶನ್ ಪೇಪರ್ ವೆರಿ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತಾ, ಹೌದಾ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ, ಕ್ವಶನ್ ನಂಬರ್ 1, ಲ್ಯೂಟಿನೈಸಿಂಗ್ ಹಾರ್ಮೋನ್ ಯಾವುದರಿಂದ ಉತ್ಪತ್ತಿಯಾಗುತ್ತದೆ? ಹೌದಾ, ಲ್ಯೂಟಿನೈಸಿಂಗ್ ಹಾರ್ಮೋನು ಯಾವುದರಿಂದ ಉತ್ಪತ್ತಿ ಆಗ್ತದಪ್ಪ ಅಂದರೆ ಪಿಟ್ಯುಟರಿ ಗ್ರಂಥಿಯ ಹಿಂಭಾಗದಿಂದ ಉತ್ಪತ್ತಿ ಆಗ್ತದೆ. ಹೌದಾ, ಇನ್ನು ಪಿಟ್ಯುಟರಿ ಗ್ರಂಥಿಯಿಂದ ಬಿಡುಗಡೆ ಆಗ್ತಕ್ಕಂಥ ಇನ್ನೂ 12 ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ. 11 ಹಾರ್ಮೋನ್ಗಳಿದಾವೆ. ಒಂದು ಸ್ವಲ್ಪ ಅದ್ರ ಕಡೆ ಗಮನ ಹರಿಸ್ರಿ. STH, ಹೌದಾ, ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಅಂತ ಕರಿತೀವಿ ಅದನ್ನು. FSH ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಹಿಂಗೆ ಬೇರೆ ಬೇರೆ ಹಾರ್ಮೋನ್ಗಳು ಬರ್ತಾವೆ. ಒಂದು ಸ್ವಲ್ಪ ಅದ್ರ ಕಡೆ ಗಮನ ಹರಿಸ್ರಿ. ಹಾಗಾದರೆ ಫಸ್ಟ್ ಕ್ವಶನ್ ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಲ್ಯೂಟಿನೈಸಿಂಗ್ ಹಾರ್ಮೋನ್ ಯಾವುದು? ಆಂಟೀರಿಯರ್ ಪಾರ್ಟ್ ಆಫ್ ಪಿಟ್ಯುಟರಿ ಗ್ಲ್ಯಾಂಡ್. ನೆಕ್ಸ್ಟ್ ಕ್ವಶನ್ ನಂಬರ್ 2 ಏನಿದೆಪ್ಪ ಅಂದರೆ ಭಾರತ ಬಯೋಟೆಕ್ ಆಮೇಲೆ ಭಾರತ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ BBIL ಮತ್ತು ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ICMR ಜೊತೆಗೂಡಿ ಅಭಿವೃದ್ಧಿಪಡಿಸಿದಂತಹ ವ್ಯಾಕ್ಸಿನ್ನ ಹೆಸರೇನು? ಯಾವುದಪ್ಪ ಅಂದರೆ ಕೋವ್ಯಾಕ್ಸಿನ್. ಸರಿಯಾದ ಉತ್ತರ ಕೋವ್ಯಾಕ್ಸಿನ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ಯಾವ ರಾಜ್ಯ ಗೋಡ ಅಂದರೆ ಸಿಹಿ, ಮರಾಠಿ ಭಾಷೆಯಲ್ಲಿ ಗೋಡ ಅಂದರೆ ಸಿಹಿ ಅಂತ ಕರೀತಾರೆ. ಹಾಗಾದರೆ ಸರಿಯಾದ ಉತ್ತರ ಮಹಾರಾಷ್ಟ್ರದ ಮುಂಬೈಯಲ್ಲಿ ಆಚರಿಸ್ತಾರೆ ಇದನ್ನು. ಯಾವ ರಾಜ್ಯ ಕಲಾ ಉತ್ಸವ ಆರ್ಟ್ಸ್ ಫೆಸ್ಟಿವಲ್ ಆಚರಿಸುತ್ತದೆ? ಯಾವುದಪ್ಪ ಅಂದರೆ ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್ ನಂಬರ್ 4, ನೈಟ್ರಸ್ ಆಕ್ಸೈಡನ್ನು ಲಾಫಿಂಗ್ ಗ್ಯಾಸ್ ಎನ್ನುತ್ತಾರೆ. ಅದನ್ನು ವೈದ್ಯಕೀಯ ಕ್ಷೇತ್ರ ಮೆಡಿಕಲ್ ಫೀಲ್ಡ್ದಲ್ಲಿ ಕೂಡ ಏನಂತ ಉಪಯೋಗಿಸ್ತಾರೆ? ಮೆಡಿಕಲ್ ಫೀಲ್ಡಲ್ಲಿ ಇದನ್ನು ಅರವಳಿಕೆ ಮದ್ದಾಗಿ ಉಪಯೋಗಿಸ್ತಾರೆ. ಹೌದಾ, ಮೆಡಿಕಲ್ ಫೀಲ್ಡಲ್ಲಿ ಅರವಳಿಕೆ ಮದ್ದಾಗಿ ಮ್ಯಾಕ್ಸಿಮಮ್ ಕ್ಲೋರೋಫಾರ್ಮನ್ನು ಬಳಸ್ತಾರೆ. ಅದ್ರ ಜೊತೆಗೆ ನೈಟ್ರಸ್ ಆಕ್ಸೈಡನ್ನು ಏನು ಮಾಡ್ತಾರೆ ಅಂದರೆ ಬಳಸ್ತಾರೆ. ನೆಕ್ಸ್ಟ್ ಕ್ವಶನ್, ಉತ್ತರ ಪ್ರದೇಶದಲ್ಲಿ ಮೊದಲ ತೇಲುವ ಸೌರಶಕ್ತಿ ಪ್ಲಾಂಟನ್ನು ಕಟ್ಟಿರುವಂತಹ ಅಣೆಕಟ್ಟುಗಳಲ್ಲಿ ಯಾವುದರ ಮೇಲೆ ನಿರ್ಮಿಸಲಾಗಿದೆಪ್ಪ ಅಂದರೆ ರಿಹಾಂದ್ ಅಣೆಕಟ್ಟಿನ ಮೇಲೆ ನಿರ್ಮಿಸಲಾಗಿದೆ. ಯಾವುದು? ರಿಹಾಂದ್ ಅಣೆಕಟ್ಟು. ಹೌದಾ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6, ಮೀನುಗಾರಿಕೆಯಿಂದಾಗಿ ಮೀನುಗಳ ಸಾವಿಗೆ ಕಾರಣ ಏನಪ್ಪ ಅಂದರೆ ಹೌದಾ, ನೀರಿನಲ್ಲಿರುವಂತಹ ಆಮ್ಲಜನಕದ ಮಟ್ಟ ಏನಾಗೋದು? ಕಡಿಮೆ ಆಗೋದು. ಆಪ್ಷನ್ ಡಿ ಸರಿಯಾದ ಉತ್ತರ. ಹೌದಾ, ಯೂಟ್ರಿಫಿಕೇಶನ್ ಲೀಡ್ಸ್ ಟು ದ ಡೆತ್ ಆಫ್ ಫಿಶ್ ಡ್ಯೂ ಟು ಡಿಕ್ರೀಸ್ಡ್ ಆಕ್ಸಿಜನ್ ಕಂಟೆಂಟ್. ನೆಕ್ಸ್ಟ್, ಟೆಲಿವಿಷನ್ ಕ್ಯಾಮ್ರಾ ಟ್ಯೂಬ್ ಆಪ್ಟಿಕಲ್ ಇಮೇಜನ್ನು ಡ್ಯಾಶ್ ಆಗಿ ಪರಿವರ್ತಿಸುವಂಥ ಒಂದು ಸಾಧನವಾಗಿದೆ. ಏನಪ್ಪ ಅಂದರೆ ವಿದ್ಯುತ್ ಸಂಕೇತ ಆಗಿ ಪರಿವರ್ತಿಸುವಂತಹ ಒಂದು ಸಾಧನವಾಗಿದೆ. ಕ್ವಶನ್ ನಂಬರ್ 8, ಗಿನಿ ಕೊಯಾಫಿಷಿಯಂಟ್ ಗುಣಕವನ್ನು ಯಾವುದನ್ನು ಅಂದಾಜು ಮಾಡಲು ಬಳಸುತ್ತಾರೆ? ಹೌದಾ, ಯಾವುದನ್ನು ಅಂದಾಜು ಮಾಡಲಪ್ಪ ಅಂದರೆ ಆಪ್ಷನ್ ಬಿ ಆದಾಯ ವಿತರಣೆಯಲ್ಲಿ ಅಸಮರ್ಪಕತೆ. ಇನ್ಇಕ್ವಾಲಿಟಿ ಇನ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್. ಗಿನಿ ಕೊಯಿಫಿಷಿಯಂಟ್ ಈಸ್ ಯೂಸ್ ಟು ಎಸ್ಟಿಮೇಟ್ ಇನ್ಇಕ್ವಾಲಿಟಿ ಇನ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 9, ಯೂರಿಯಾದಲ್ಲಿರುವಂಥ ಸಾರಜನಕದ ಪ್ರಮಾಣ ಶೇಕಡ ಎಷ್ಟಪ್ಪ ಅಂದರೆ 46.6 ಇರ್ತದೆ. ಹಾಗಾದ್ರೆ ನಿಯರೆಸ್ಟ್ ಆನ್ಸರು ಆಪ್ಷನ್ ಬಿ
46%. ಇದು ಆಪ್ಷನ್ ಬಿ 46%. ನೆಕ್ಸ್ಟ್, ಕಂಪ್ಯೂಟರ್ನಲ್ಲಿ ಸಂಕೇತಿಸಿದ ಕೋಡೆಡ್ ಸೂಚನೆಯ ಪಟ್ಟಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಹೌದಾ, ಕಂಪ್ಯೂಟರ್ನಲ್ಲಿ ಏನಪ್ಪ ಅಂದ್ರೆ ಸಂಕೇತಿಸಿದ ಸೂಚನೆಯ ಪಟ್ಟಿಯನ್ನು ಪ್ರೋಗ್ರಾಮ್ ಅಂತ ಕರಿತೀವಿ ನಾವು. ದ ಲಿಸ್ಟ್ ಆಫ್ ಕೋಡೆಡ್ ಇನ್ಸ್ಟ್ರಕ್ಷನ್ಸ್ ಇನ್ ಕಂಪ್ಯೂಟರ್ ಇಸ್ ಕಾಲ್ಡ್ ಆಸ್ ಅ ಪ್ರೋಗ್ರಾಮ್. ನೆಕ್ಸ್ಟ್, ಡೆಲ್ಲಿಯನ್ನು 73541 ಮತ್ತು ಕೆಲ್ಕಟ್ಟಾವನ್ನು ಏನಪ್ಪ ಅಂದರೆ 82589662 ಅಂತ ಕೋಡ್ ಮಾಡ್ತೀವಿ. ಈಗ ಹಾಗಾದ್ರೆ ಕ್ಯಾಲಿಕಟ್ಟನ್ನು ಏನು ಕೋಡ್ ಮಾಡ್ತೀರಿ? ವೆರಿ ಸಿಂಪಲ್ ಟ್ರಿಕ್ ಇದೆ ಇಲ್ಲಿ. ಹೌದಾ, ಎಲ್ಗೆ ಏನು ಬಳಸಿದ್ದಾರೆ? 1 ಬಳಸಿದ್ದಾರೆ. ಹಾಗಾದರೆ ಎಲ್ ಎಷ್ಟೇ ಸ್ಥಾನದಲ್ಲಿದೆ? 4ನೇ ಸ್ಥಾನದಲ್ಲಿದೆ. 4ನೇ ಸ್ಥಾನದಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ 1 ಯಾವುದ್ರಲ್ಲಿ ಬಂದಿದೆ? ಆಪ್ಷನ್ ಸಿ ಅಲ್ಲಿ ಬಂದಿದೆ. ಹಾಗಾದ್ರೆ ಇದೇ ಸರಿಯಾದ ಉತ್ತರ. ಬಹಳ ಏನು ಅದನ್ನು ತಿದ್ದಿ ನೋಡುವಂಥ ಅವಶ್ಯಕತೆ ಇಲ್ಲ. ಹೌದಾ, ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ನೆಕ್ಸ್ಟ್, ಕ್ವಶನ್ ನಂಬರ್ 12. 1 2 4 3 9 4 16 5. ನೋಡ್ರಿ, ಇಲ್ಲಿ ಸ್ಕ್ವೇರ್ ಆದಂಥ ನಂಬರ್ಸ್ ಇದಾವೆ. 2 ಸ್ಕ್ವೇರ್ ಆಗ್ತದೆ, ಆಲ್ಟರ್ನೇಟಿವ್ ನಂಬರ್ಸು. ಹೌದಾ, ಆಮೇಲೆ 4 ಸ್ಕ್ವೇರ್ ಆಗ್ತದೆ, 9 ಸ್ಕ್ವೇರ್ ಆಗ್ತದೆ, 16 ಸ್ಕ್ವೇರ್ ಆಗ್ತದೆ. ಹೌದಾ, ಒಂದರಲ್ಲಿ ಮೊದಲನೇ ನಂಬರ್ ಸ್ಕ್ವೇರ್ ಆದರೆ ಒಂದರಲ್ಲಿ ಎರಡನೇ ನಂಬರ್ ಸ್ಕ್ವೇರ್ ಆಗ್ತದೆ. ಹಾಗಾದರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಸ್ಕ್ವೇರ್ ಆಗುವಂಥ ನಂಬರ್ ಯಾವುದು ಅಂದರೆ ಕೇವಲ ಆಪ್ಷನ್ ಸಿ ಇಲ್ಲಿದೆ. ಹಾಗಾದರೆ ಇದೇನಪ್ಪ ಅಂದರೆ ಸರಿಯಾದ ಉತ್ತರ 25 6. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ ಚಿಹ್ನೆ ಇರುವಲ್ಲಿ ಯಾವ ಸಂಖ್ಯೆ ಇರುತ್ತದೆ? ಪ್ರಶ್ನೆ ಚಿಹ್ನೆ ಇರುವಲ್ಲಿ ಯಾವ ಸಂಖ್ಯೆ ಬರುತ್ತದೆ? ನೋಡ್ರಿ, ಏನು 1 to 9 ನಂಬರ್ಸನ್ನು ತೊಗೊಂಡು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ನಂಬರ್ಸ್ ಹಾಕಿದ್ದಾರೆ. 1 to 9 ಯಾವ ನಂಬರ್ ಮಿಸ್ಸಿಂಗ್ ಇದೆಯಲ್ಲ ಅದೇ ನಮ್ಮ ಆನ್ಸರ್. ಹಾಗಾದ್ರೆ ಯಾವುದು? 6. ನೋಡಿರಿ, 1 2 3 4 5 6 ಮಾತ್ರ ಮಿಸ್ಸಿಂಗ್ ಇದೆ. 7 8 ಇದೆ, 9 ಇದೆ. ಹಂಗಾರೆ 6 ನಮ್ಮ ಸರಿಯಾದ ಉತ್ತರ. ನೆಕ್ಸ್ಟು, ಒಂದು ನಿಮಿಷ. ಏನಪ್ಪ, ಎಯು ಬಿಗಿಂತ ಎತ್ತರವಾಗಿದ್ದಾನೆ. ಆದರೆ ಎ ಏನಾಗಿದ್ದಾನಪ್ಪ ಅಂದರೆ ಬಿಗಿಂತ ಎತ್ತರವಾಗಿದ್ದಾನೆ. ಹೌದಾ, ಆದರೆ ಸಿ ಅಷ್ಟು ಇಲ್ಲ. ಅಂದರೆ ಇವನ್ಕಿಂತ ಎತ್ತರ ಯಾರ್ದಾರ? ಸಿ ಇದ್ದಾನೆ. ಹೌದಾ, ಆಮೇಲೆ ಬಿಯು ಡಿಗಿಂತ ಎತ್ತರವಾಗಿದ್ದಾನೆ. ಬಿ ಏನಾಗಿದ್ದಾನೆ? ಡಿಗಿಂತ ಎತ್ತರವಾಗಿದ್ದಾನೆ. ಹಾಗಾದರೆ ಬಿಯು ಡಿಗಿಂತ ಎತ್ತರವಾಗಿದ್ದಾನೆ, ಅಂದರೆ ಡಿ ತುಂಬ ಚಿಕ್ಕವನು. ಆಮೇಲೆ ಸಿಯು ಇನ್ನು ಸಿ ಅಂತ ತೊಗೊಂಡಿದ್ದಲ್ಲ, ಅವನು ಇ ಅಷ್ಟು ಎತ್ತರ ಇಲ್ಲ, ಅಂದರೆ ಇ ಎಲ್ಲರಿಗಿಂತ ಎತ್ತರ ಇದ್ದಾನೆ. ಕೊಟ್ಟಂಥ ಆಪ್ಷನಲ್ಲಿ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ, ಏನು ಕೇಳಿದಾರೆ ಅವರು? ಇವರುಗಳಲ್ಲಿ ಯಾರು ಅತಿ ಎತ್ತರ? ಈ ರೀತಿಯ ಗ್ರಾಫ್ ರಚಿಸ್ಕೊಂಡು ನಾವು ಮಾಡ್ಬೋದು. ಇ ಏನಪ್ಪ ಅಂದರೆ ಅತಿ ಎತ್ತರ. ಒಬ್ಬ ಕ್ರಿಕೆಟರ್ ಮೊದಲನೇ ಟೆಸ್ಟಲ್ಲಿ 180, ಎರಡನೇ ಟೆಸ್ಟಲ್ಲಿ 258 ರನ್ ಮಾಡಿದ. 3 ಟೆಸ್ಟ್ಗಳಲ್ಲಿ ಅವನ ಸರಾಸರಿ. ಹೌದಾ, 3 ಟೆಸ್ಟ್ಗಳಲ್ಲಿ ಅವನ ಸರಾಸರಿ ಅಂದರೆ ಏನು? ಟೋಟಲ್ ಆಗಿ ಅವನು ಎಷ್ಟು ರನ್ ತೆಗಿಬೇಕು? 3 ಟೆಸ್ಟ್ಗಳಿಂದ 690 ರನ್ ತೆಗಿಬೇಕು. ಎಷ್ಟು ತೆಗಿಬೇಕು? 690 ತೆಗಿಬೇಕು. ಹಾಗಾದರೆ ಏನು 258 ಒಂದು ಟೆಸ್ಟ್ ಅಂತ ತೆಗೆದಾನೆ, 181 ಟೆಸ್ಟ್ ಅಂತ ತೆಗೆದಾನೆ. ಹಾಗಾದರೆ ಟೋಟಲ್ ಎಷ್ಟಾಯಿತು? 438 ಆಯಿತು. ಹಾಗಾದರೆ 690ರಲ್ಲಿ 438 ಕಳೆದಾಗ 252 ಬರ್ತದೆ. ಹಾಗಾದರೆ ಮೂರನೇ ಟೆಸ್ಟಲ್ಲಿ ಅವ್ನು ತೆಗಿಬೇಕಾದ್ರೆ ರನ್ ಎಷ್ಟು? 252. ಸರಾಸರಿ ನೋಡಿರಿ, 3 ಟೆಸ್ಟ್ಗಳ ಸರಾಸರಿ 233ಲೇ 690. ಮೇಲಿನ 2 ಮ್ಯಾಚ್ಗಳಿಂದ ಎಷ್ಟು ತೆಗೆದಿದ್ದಾನೆ? 438 ತೆಗೆದಿದ್ದಾನೆ. ಹಾಗಾದರೆ 690ರಲ್ಲಿ 438 ಕಳೆದಾಗ ಉಳಿಯೋದೇನಪ್ಪ ಅಂದರೆ ಮೂರನೇ ಟೆಸ್ಟು, ಅದೇ ಅಂದರೆ 252. ವೆರಿ ಸಿಂಪಲ್ ಆದಂಥ ಆನ್ಸರ್. ಸಕ್ಕರೆಯ ದ್ರಾವಣವನ್ನು ಕುದಿಸಿದಾಗ ಹೊರಬರುವ ಅನಿಲ. ಸಕ್ಕರೆ ದ್ರಾವಣವನ್ನು ಕುದಿಸಿದಾಗ ಹೊರಬರುವಂಥ ಅನಿಲ ಯಾವಪ್ಪ ಅಂದರೆ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್. ಹೌದಾ, ನೆಕ್ಸ್ಟ್ ಕ್ವಶನ್ ನಂಬರ್ 17. ಫ್ಲೋರೋಸೆಂಟ್ ಟ್ಯೂಬ್ಗಳಲ್ಲಿ ಸಾಮಾನ್ಯವಾಗಿ ಬಳಸುವಂಥ ವಸ್ತುಗಳು. ಫ್ಲೋರೋಸೆಂಟ್ ಟ್ಯೂಬ್ಗಳಲ್ಲಿ ಏನು ಬಳಸ್ತಾರಪ್ಪ ಅಂದರೆ ಮರ್ಕ್ಯುರಿ ವೇಪರು ಮತ್ತು ಅರ್ಗಾನನ್ನು ಬಳಸ್ತಾರೆ. ಮರ್ಕ್ಯುರಿ ವೇಪರು ಮತ್ತೇನು ಅರ್ಗಾನನ್ನು ಬಳಸ್ತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 18. ಒಂದು ಐಸೋಬಾರ್ ಪ್ರತಿಕ್ರಿಯೆ ಯಾವಾಗ ಆಗುತ್ತದೆ? ಒಂದು ಐಸೋಬಾರಿಕ್ ಪ್ರತಿಕ್ರಿಯೆ ಯಾವಾಗ ಆಗ್ತದಪ್ಪ ಅಂದರೆ ನಿರಂತರ ತಾಪಮಾನ ಹೆಚ್ಚಾಗ್ತಿದ್ರೆ. ಹೌದಾ, ಈ ಐಸೋಬಾರಿಕ್ ಪ್ರಕ್ರಿಯೆಯನ್ನು ಕ್ವಾಸಿಸ್ಟ್ಯಾಟಿಕ್ ಥರ್ಮೋಡೈನಮಿಕ್ಸ್ ಅಂತ ಕರೀತಾರೆ. ಕ್ವಾಸಿಸ್ಟ್ಯಾಟಿಕ್ ಥರ್ಮೋಡೈನಮಿಕ್ಸ್
ನಿರಂತರ ತಾಪ ಅದರಲ್ಲಿ ಏನಾಗ್ತಿರ್ತದೆ, ಹೆಚ್ಚಾಗ್ತಿರ್ತದೆ ಆ ಪ್ರಕ್ರಿಯೆಯಲ್ಲಿ. ಹೌದಾ? ಕ್ವಶನ್ ನಂಬರ್ 18 ಎ ಸರಿಯಾದ ಉತ್ತರ. ಕ್ವಶನ್ ನಂಬರ್ 19, ಡ್ಯಾಶ್ ಇರುವಿಕೆಯಿಂದ ವಿನೆಗರ್ ಪ್ರಾಕೃತಿಕವಾಗಿ ಆಮ್ಲೀಯ. ಯಾವುದ್ರ ಇರುವಿಕೆಯಿಂದಪ್ಪ ಅಂದರೆ ಅಸಿಟಿಕ್ ಆಮ್ಲ. ಯಾವುದ್ರ ಇರುವಿಕೆಯಿಂದ? ಅಸಿಟಿಕ್ ಆಮ್ಲ. ನೀವು ಈಗಾಗಲೇ 10th ಕ್ಲಾಸಲ್ಲಿ ವಿನೆಗರನ್ನು ಅಭ್ಯಾಸ ಮಾಡಬೇಕಾದ್ರೆ ಯಾವ ದ್ರಾವಣ 5-6% ಅಸಿಟಿಕ್ ಆಮ್ಲವನ್ನು ಹೊಂದಿರ್ತದೆ ಆ ದ್ರಾವಣವನ್ನೇ ನಾವು ವಿನೆಗರ್ ಅಂತ ಕರಿತೀವಿ. ಹಾಗಾದರೆ 19 ಸರಿಯಾದ ಉತ್ತರ ಡಿ. ಸರಿಯಾದ ಉತ್ತರ ಡಿ. ಕ್ವಶನ್ ನಂಬರ್ 20, ಫಾರ್ಮೆಲಿನ್ ಯಾವುದರ ಒಂದು ಜಲಮಯ ದ್ರಾವಕ. ಫಾರ್ಮೆಲಿನ್ನು ಯಾವುದರ ಒಂದು ಜಲಮಯ ದ್ರಾವಕ. ಯಾವುದ್ರಪ್ಪ ಅಂದರೆ ಫಾರ್ಮಾಲ್ಡಿಹೈಡ್. ವೆರಿ ಸಿಂಪಲ್ ಆದಂಥ ಆನ್ಸರ್ ಯಾವುದು? ಫಾರ್ಮಾಲ್ಡಿಹೈಡ್. ನೆಕ್ಸ್ಟ್ ಕ್ವಶನ್ ನಂಬರ್ 21, ಸ್ಟ್ರೇಂಜರ್ ಅನಿಲ. ಹೌದಾ? ಸ್ಟ್ರೇಂಜರ್ ಅನಿಲ ಯಾವುದಪ್ಪ ಅಂದರೆ ಇದರಲ್ಲಿ ಝೆನಾನ್. ಸ್ಟ್ರೇಂಜರ್ ಅನಿಲ ಯಾವುದು? ಝೆನಾನ್. ನೆಕ್ಸ್ಟ್, ಬೋರಿಕ್ ಆಸಿಡ್ ಆಗಿ ಬಳಸಲಾಗುತ್ತದೆ. ಬೋರಿಕ್ ಆಸಿಡನ್ನು ಏನಾಗಿ ಬಳಸಲಾಗ್ತದೆ? ಹೌದಾ? ಬೋರಿಕ್ ಆಸಿಡನ್ನು ಹಗುರ ಆ್ಯಂಟಿಸೆಪ್ಟಿಕ್, ನಂಜು ನಿರೋಧಕ. ಹೌದಾ? ಲೈಟ್ ಆ್ಯಂಟಿಸೆಪ್ಟಿಕ್ ಆಗಿ ಬಳಸ್ತೀವಿ ನಾವು ಯಾವುದನ್ನು? ಬೋರಿಕ್ ಆಸಿಡನ್ನು. ನೆಕ್ಸ್ಟ್ ಕ್ವಶನ್ ನಂಬರ್ 23, ಲಿನ್ಸಿಡ್ ಕೇಕನ್ನು ಯಾವುದಕ್ಕೆ ಉಪಯೋಗಿಸುತ್ತಾರೆ? ಲಿನ್ಸಿಡ್ ಕೇಕನ್ನು ಏನು ಮಾಡ್ತಾರಪ್ಪ ಅಂದರೆ ದನಗಳಿಗೆ ತಿನ್ನಿಸುವುದಕ್ಕಾಗಿ ಫೀಡಿಂಗ್ ಆಫ್ ಕೆಟಲ್ಗೆ ಬಳಸ್ತಾರೆ. ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ. ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಂದರೆ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡು, MgOH ಚಾಯ್ಸು. ಆಪ್ಷನ್ ಡಿ ಸರಿಯಾದ ಉತ್ತರ. ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ರಾಸಾಯನಿಕವಾಗಿ ಯಾವುದು? ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್. ಕ್ವಶನ್ ನಂಬರ್ 25, ಹಣ್ಣುಗಳ ಪಕ್ವ ಸ್ಥಿತಿಯನ್ನು ಸ್ಥಿರತೆಯಲ್ಲಿಡಲು ಅಥವಾ ಒಲಿಕಿಸುವುದಕ್ಕಾಗಿ ಅಥವಾ ರೈಪನಿಂಗ್ ಯಾವ ಗಿಡದ ಹಾರ್ಮೋನನ್ನು ಕೊಡಲಾಗ್ತದೆ? ಹೌದಾ? ಯಾವ ಗಿಡದ ಹಾರ್ಮೋನನ್ನು ಕೇಳೋದು ಬದಲಿ ಯಾವ ಹಾರ್ಮೋನನ್ನು ಕೊಡಲಾಗ್ತದೆ? ಕ್ವಶನ್ ಫ್ರೇಮಿಂಗ್ ಒಂದು ಸ್ವಲ್ಪ ಮಿಸ್ಟೇಕ್ ಇದೆ, ಆದರೆ ಇರಲಿ. ಯಾವುದಪ್ಪ ಅಂದರೆ ಇಥಿಲಿನ್. ಯಾವುದು? ಇಥಿಲಿನ್. ಮೇಲ್ಮೈಯಿಂದ ಮೇಲ್ಮೈಗೆ 2000 ಅಥವಾ 2500 ಕಿಲೋಮೀಟರ್ವರೆಗಿನ ವ್ಯಾಪ್ತಿಯ ಸಾಮರ್ಥ್ಯವನ್ನು ಹೊಂದಿರುವಂಥ ಕ್ಷಿಪಣಿ ಯಾವುದಪ್ಪ ಅಂದರೆ ಅಗ್ನಿ-2. ಅದು ಅಗ್ನಿ ಅಂತ ಕೊಟ್ಟಾರ, ಹಾಗಾದ್ರೆ ಅಗ್ನಿನು ಸರಿಯಾದ ಉತ್ತರ. ಕ್ವಶನ್ ನಂಬರ್ 27, ಪೆನ್ಸಿಲ್ ಡ್ಯಾಶ್ ಸೀಸದಿಂದ ಕೂಡಿದೆ. ಹೌದಾ? ನಾವು ಪೆನ್ಸಿಲನ್ನು ತಪ್ಪಾಗಿ ಸೀಸಾ ಅಂತ ಬಳಸ್ತೀವಿ, ಲೆಡ್ ಅಂತ ಬಳಸ್ತೀವಿ. ಪೆನ್ಸಿಲ್ನಲ್ಲಿ ಗ್ರಾಫೈಟ್ ಇದೆ. ಪೆನ್ಸಿಲ್ನೇನಿದೆ? ಗ್ರಾಫೈಟ್ ಇದೆ. ಹೌದಾ? ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 28, ಪೆಟ್ರೋಲಿಯಂ ಘಟಕಗಳನ್ನು ಬೇರ್ಪಡಿಸಲು ಬಳಸುವ ಮುಖ್ಯ ಪೆಟ್ರೋಲಿಯಂನ ಘಟಕಗಳನ್ನು ಬೇರ್ಪಡಿಸಲು ಬಳಸುವಂಥ ಮುಖ್ಯ ವಿಧಾನ ಯಾವುದಪ್ಪ ಅಂದರೆ ಹೌದಾ? ಭಾಗಶಃ ಶುದ್ಧೀಕರಣ. ಯಾವುದು? ಭಾಗಶಃ ಶುದ್ಧೀಕರಣ, ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್. ಉಳಿದು ಯಾವ ಆನ್ಸರ್ ಆಗಲ್ಲ ಅದರಲ್ಲಿ. ಕ್ವಶನ್ ನಂಬರ್ 29, ಕನಿಷ್ಠ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವಂಥ ಇಂಧನ. ಗರಿಷ್ಠ ಪರಿಸರ ಮಾಲಿನ್ಯ ಇದು ಒಂದು ಸ್ವಲ್ಪ ಟ್ರಿಕಿ ಕ್ವಶನ್ ಇದೆ. ಯಾಕಂದರೆ ನಾವು ಹೈಡ್ರೋಜನನ್ನಂತ ಆನ್ಸರ್ ಹಾಕ್ಬೋದು. ಕನಿಷ್ಠ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವಂಥ ಇಂಧನ ಹೈಡ್ರೋಜನ್ ಅಂತ ಹಾಕ್ಬೋದು. ಯಾಕಂದರೆ ಯಾವುದೇ ವಾಯು ಮಾಲಿನ್ಯಕಾರಕಗಳನ್ನ ಬಿಡುಗಡೆ ಮಾಡೋದಿಲ್ಲ. ಆದರೆ ದಿನನಿತ್ಯ ಜೀವನದಲ್ಲಿ ಇವತ್ತಿಗೂ ಕೂಡ ನಮಗೇನಾಗಿಲ್ಲ ಅಂದರೆ ಹೈಡ್ರೋಜನನ್ನು ಬಳಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದರೆ ಉಳಿದು 3 ಬಳಸ್ಲಿಕ್ಕೆ ಸಾಧ್ಯ ಆಗೈತಿ. ಆದರೆ 3 ಕೂಡ ಏನು ಮಾಡ್ತಾವೆ ಅಂದರೆ ವಾಯು ಮಾಲಿನ್ಯಕಾರಕಗಳನ್ನ ಬಿಡುಗಡೆ ಮಾಡ್ತಾವೆ. ಆರ್ಡ್ರಲ್ಲಿ ಹೇಳ್ತೀನಿ ನೋಡ್ರಿ. LPG ಹೌದಾ? ಒಂದು ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ನ ಬಿಡುಗಡೆ ಮಾಡ್ತದೆ. ಅದಕ್ಕಿಂತ ಹೆಚ್ಚು ಗ್ಯಾಸೋಲಿನು, ಅದಕ್ಕಿಂತ ಹೆಚ್ಚು ಕೆರೋಸಿನ್. ಹೌದಾ? ಆಮೇಲೆ ಈ 3ದಕ್ಕಿಂತ ಕಡಿಮೆ ವಾಯು ಮಾಲಿನ್ಯಕಾರಕಗಳನ್ನ ಬಿಡುಗಡೆ ಯಾವ್ದು ಮಾಡ್ತದಪ್ಪ ಅಂದರೆ ಅದು ಹೈಡ್ರೋಜನ್. ಆದರೆ ಹೈಡ್ರೋಜನ್ನ ದಿನನಿತ್ಯ ಜೀವನದಲ್ಲಿ ಇಂಧನವಾಗಿ ಇವತ್ತು ಬಳಸಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಮುಂದೊಂದು ದಿನ ಆಗಬಹುದು. ಹೌದಾ? ಸದ್ಯಕ್ಕೆ ನನ್ನ ಆನ್ಸರ್ ಯಾವುದಪ್ಪ ಅಂದರೆ LPG ಆಗಿರಬಹುದು ಅಥವಾ ಹೈಡ್ರೋಜನು ಆಗಿರ್ಬೋದು. ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡಿದ್ರೆ ಅದನ್ನು ಕ್ವಶನ್ ಫ್ರೇಮ್ ಮಾಡೋನು ಅಕ್ಕಿ ಆನ್ಸರ್ ಬಿಟ್ಟ ಮೇಲೆ ಗೊತ್ತಾಗೋದು. ಆದರೆ ಅತ್ಯಂತ ಪೂರ್ಣ ಪ್ರಮಾಣದ ಯಾವುದೇ ವಾಯು ಮಾಲಿನ್ಯಕಾರಕಗಳನ್ನ ಬಿಡುಗಡೆ ಮಾಡದೆ ಉರಿಯುವಂಥ ಅನಿಲ ಹೈಡ್ರೋಜನ್, 100% ಶೋರ್. ಆದರೆ ಇಂಧನವಾಗಿ ಬಳಸಬೇಕಲ್ಲ ಅದನ್ನು. ಹೌದಾ? ಯಾವುದು? LPG. ಹಂಗೆ ನೋಡಿದ್ರೆ ಇನ್ನು ಪೆಟ್ರೋ ಬೆಳೆಗಳು ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಸಸ್ಯಗಳಲ್ಲಿ ಡ್ಯಾಶ್ ಹೆಚ್ಚಿನ ಪ್ರಮಾಣದಲ್ಲಿರಬೇಕು. ಯಾವ್ದು ಹೆಚ್ಚಿನ ಪ್ರಮಾಣದಲ್ಲಿರಬೇಕಂದ್ರೆ ಹೈಡ್ರೋಕಾರ್ಬನ್ಗಳು. ಹಾಗಾದರೆ ಪೆಟ್ರೋ ಬೆಳೆಗಳು ಯಾವುದಪ್ಪ? ಝ್ಯಾಂಥ್ರೋಪ ಆಗಿರ್ಬೋದು, ಹೊಂಗೆ ಮರ ಆಗಿರ್ಬೋದು. ಇವೆಲ್ಲ ಜೈವಿಕ ಇಂಧನಗಳಾಗಿ ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬಳಸ್ತಾ ಇದ್ದೀವಿ. ಕ್ವಶನ್ ನಂಬರ್ 31, ಈ ಕೆಳಗಿನ ವರ್ಟಿಬ್ರೇಟ್ಗಳಲ್ಲಿ ಯಾವುದು ಭೂಮಿಯ ಮೇಲೆ ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿದೆ? ನನ್ನ ಪ್ರಕಾರ ಯಾವುದಪ್ಪ ಅಂದರೆ ದೈತ್ಯ ಆಮೆ. ಹೆಚ್ಚು ಕಡಿಮೆ 150ರಿಂದ 300 ವರ್ಷ ಬದುಕ್ತದೆ. ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು 300 ವರ್ಷ ಬದುಕೋದಿಲ್ಲ. ಬೇತ್ವಾ ಯಾವುದರ ಉಪನದಿಯಾಗಿದೆ? ಬೇತ್ವಾ ಯಮುನಾ ನದಿಯ ಉಪನದಿಯಾಗಿದೆ.
ಯಾವುದ್ರದ್ದು? ಯಮುನಾ ನದಿಯ ಉಪನದಿಯಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 33. ಕೆಳಗಿನವುಗಳಲ್ಲಿ ಯಾವುದು ನೋಬಲ್ ಅನಿಲ? ಹೌದಾ, ನಿಮ್ಗೆ ಗುರ್ತಿದೆ. ನೋಬಲ್ ಅನಿಲಗಳು ಯಾವಪ್ಪ ಅಂದರೆ ಹೀಲಿಯಮ್ಮು, ಆರ್ಗಾನು, ಕ್ರಿಪ್ಟಾನು, ಜೆನಾನು, ರೆಡಾನು, ಹೌದಾ, ನಿಯಾನು. ಇವೆಲ್ಲ ಏನಪ್ಪ ಅಂದರೆ ಜಡಾನಿಲಗಳು ಅಥವಾ ನೋಬಲ್ ಅನಿಲಗಳು, ನೋಬಲ್ ಗ್ಯಾಸಸ್ ಅಂತ ಕರಿತೀವಿ. ಕೊಟ್ಟಂಥ 4 ಆಪ್ಷನಲ್ಲಿ ಸಿ ಏನಪ್ಪ ಅಂದರೆ ರೆಡಾನ್ ನೋಬಲ್ ಅನಿಲ. ಯಾವುದರ ಹೆಚ್ಚಿನ ಸಾಂದ್ರತೆಯಿಂದಾಗಿ ಜಾಗತಿಕ ತಾಪಮಾನ ಏರಿಕೆಯಾಗುತ್ತಿದೆ? ಯಾವುದಪ್ಪ ಅಂದರೆ ಮುಖ್ಯವಾಗಿ ಕಾರ್ಬನ್ ಡೈಆಕ್ಸೈಡ್. ಹಸಿರುಮನೆ ಪರಿಣಾಮಕ್ಕೂ ಕಾರಣ ಕೂಡ ಕಾರ್ಬನ್ ಡೈಆಕ್ಸೈಡ್. ಹಸಿರುಮನೆ ಪರಿಣಾಮದಿಂದ ಉಂಟಾಗ್ತದೆ ಜಾಗತಿಕ ತಾಪಮಾನ ಏರಿಕೆ ಆಗ್ತದೆ. ಹಾಗಾದರೆ ನಮ್ಮ ಆನ್ಸರ್ ಯಾವುದು? ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್. ಜುಲೈ 29ರಂದು ಯಾವ ವರ್ಷದಿಂದ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ? ಹೌದಾ, ಯಾವ ದಿನದಿಂದ ಅಪ್ಪ ಅಂದರೆ 2010ರಿಂದ. ಯಾವುದರಿಂದ? 2010ರಿಂದ. 2010 ಜುಲೈ 29ರಿಂದ ಏನು ಮಾಡಲಾಗ್ತಾಯಿದೆ? ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಆಚರಿಸಲಾಗ್ತಾ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 36. ಹಾರ್ಮೋನ್ ಇನ್ಸುಲಿನ್ನು ರಾಸಾಯನಿಕವಾಗಿ ಒಂದು ಪ್ರೋಟೀನ್. ರಾಸಾಯನಿಕವಾಗಿ ಅದೊಂದೇನು? ಪ್ರೋಟೀನ್. ಹಾರ್ಮೋನ್ ಇನ್ಸುಲಿನ್ನು ರಾಸಾಯನಿಕವಾಗಿ ಒಂದು ಪ್ರೋಟೀನ್. ಇನ್ಸುಲಿನ್ ಜೀವಕೋಶಗಳಲ್ಲಿನ ಸಾರ್ವತ್ರಿಕ ಶಕ್ತಿವಾಹಕ ಯಾವುದಪ್ಪ ಅಂದರೆ ATP, ಅಡೆನೋಸಿನ್ ಟ್ರೈಫಾಸ್ಫೇಟ್. 9ನೇ ತರಗತಿ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಓದಿದ್ದೀರಾ. ATPಯನ್ನು ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿ ನಾಣ್ಯ ಅಂತ ಕೂಡ ಕರೀತಾರೆ. ಯಾಕೆ ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿ ನಾಣ್ಯ ಅಂತ ಕರೀತಾರಪ್ಪ ಅಂದರೆ ಯಾವತ್ತೂ ವಿಭಜನೆಗೆ ಒಳಗಾಗಿ ಶಕ್ತಿ ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತಿರ್ತದೆ ಅದಕ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 38. ಆಪ್ಟಿಕಲ್ ಫೈಬರ್ ಡ್ಯಾಶ್ ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತದೆ. FDA ರಿಪೀಟೆಡ್ ಕ್ವಶನ್ ಇದು. FDAಲ್ಲೂ ಬಂದಿತ್ತು. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಒಟ್ಟು ಆಂತರಿಕ ಪ್ರತಿಫಲನ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನೋಡ್ರಿ. ಹಿಂಗೊಂದು ನಾನು FDA ಕೆ ಆನ್ಸರ್ನ ರೆಡಿ ಮಾಡಬೇಕಾದ್ರೂ ನಿಮ್ಗೆ ಹೇಳಿದ್ದೆ. ಈ ರೀತಿಯಾಗಿ ಕೊಳವೆ ಇರ್ತದೆ. ಆ ಕೊಳವೆಯಲ್ಲಿ ನೋಡ್ರಿ ಹಿಂಗೆ ಹೋಗ್ತಿರ್ತದೆ. ಇದು ಬೆಳಕಿನ ಕಿರಣ ಏನಾಗ್ತಿರ್ತದೆ ಅಂದರೆ ಚಲಿಸ್ತಿರ್ತದೆ ನೋಡ್ರಿ ಹಿಂಗೆ. ಹೌದಾ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಅತ್ಯಂತ ವೇಗವಾದ ಸಂವಹನವನ್ನು ಇಂಟರ್ನೆಟ್ ಜಾಲವನ್ನು ನಾವು ಸಾಧಿಸ್ಬೋದು. ಯಾವುದರಿಂದ? ಆಪ್ಟಿಕ್ ಫೈಬರ್ ಕೇಬಲ್ OFCಯಿಂದ. ಕ್ವಶನ್ ನಂಬರ್ 39. ದೇಶೀಯ ವಿದ್ಯುತ್ ವೈರಿಂಗ್ ಮೂಲತಃ ಒಂದು 10th ಕ್ಲಾಸ್ ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಇದು ಏನಪ್ಪ ಅಂದರೆ ಮನೆಯಲ್ಲಿರುವಂಥ ಉಪಕರಣಗಳನ್ನ ನಾವು ಸರಣಿಯಲ್ಲಿ ಜೋಡಿಸಿದ್ರೆ ರೋಧ ಹೆಚ್ಚಾಗಿ ಋಸ್ವಮಂಡಲ ಉಂಟಾಗುವಂಥ ಸಾಧ್ಯತೆ ಇರ್ತದೆ, ವಿದ್ಯುತ್ ವ್ಯಯ ಆಗ್ತದೆ. ಹೌದಾ, ಅದಕ್ಕೆ ನಾವು ಮನೆಯಲ್ಲಿರುವಂಥ ವಿದ್ಯುತ್ ಉಪಕರಣಗಳನ್ನ ಏನು ಮಾಡ್ತೀವಿ ಅಂದರೆ ಸಮಾಂತರ ಸಂಪರ್ಕದಲ್ಲಿ ಇರಿಸ್ತೀವಿ. ಪ್ಯಾರಲಲ್ ಕನೆಕ್ಷನ್. ಸಮಾಂತರ ಸಂಪರ್ಕದಲ್ಲಿ ಇರಿಸೋದ್ರಿಂದ ಯಾವುದಾದ್ರೂ ಒಂದು ಉಪಕರಣ ಹಾಳಾದರೂ ಉಳಿದ ಉಪಕರಣಗಳು ಕಾರ್ಯನಿರ್ವಹಿಸ್ತವೆ. ಆಮೇಲೆ ಮಂಡಲದಲ್ಲಿ ರೋಧ ಹೆಚ್ಚಾಗುವುದಿಲ್ಲ, ಋಸ್ವಮಂಡಲ ಉಂಟಾಗುವಂಥ ಸಾಧ್ಯತೆ ಕಡಿಮೆ ಆಗ್ತದೆ. ಆದ್ದರಿಂದ ದೇಶೀಯ ವಿದ್ಯುತ್ ವೈರಿಂಗ್ ಮೂಲತಃ ಸಮಾಂತರ ಸಂಪರ್ಕವನ್ನು ಹೊಂದಿರಬೇಕು. ಕ್ವಶನ್ ನಂಬರ್ 40. ಸರಳ ಯಂತ್ರವು ಒಬ್ಬ ವ್ಯಕ್ತಿಗೆ ಸಹಾಯ ಮಾಡ್ತದೆ. ಸರಳ ಯಂತ್ರ ಹೆಂಗೆ ಸಹಾಯ ಮಾಡ್ತದೆ ಅಂದರೆ ಅದೇ ಕೆಲಸ ಕಡಿಮೆ ಬಲದಲ್ಲಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಒಂದು ಸರಳ ಯಂತ್ರ. ಹೌದಾ, ದ ಸೇಮ್ ಅಮೌಂಟ್ ಆಫ್ ವರ್ಕ್ ವಿತ್ ಲೆಸ್ಸರ್ ಫೋರ್ಸ್. ಕ್ವಶನ್ ನಂಬರ್ 41. ಕಂಪ್ಯೂಟರ್ನ ಸ್ಮರಣೆಯನ್ನು ಕಿಲೋಬೈಟ್ಗಳು ಅಥವಾ ಮೆಗಾಬೈಟ್ಗಳ ಸಂಜ್ಞೆಯಲ್ಲಿ ವ್ಯಕ್ತಪಡಿಸಲಾಗ್ತದೆ. ಹಾಗಾದರೆ ಬೈಟ್ನಿಂದ ಮಾಡಲ್ಪಟ್ಟಿದೆ. ಬೈಟು ಎಷ್ಟು ಇದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದಾನ. ಡ್ಯಾಶ್ನಿಂದ ಮಾಡಲ್ಪಟ್ಟಿದೆ. 8 ಬೈನರಿ ಅಂಕಗಳು. ಎಷ್ಟು? 8 ಬೈನರಿ ಅಂಕಗಳು. 8 ಬೈನರಿ ಡಿಜಿಟ್ಸ್. ಒಂದು ಬೈಟು 8 ಬೈನರಿ ಡಿಜಿಟ್ಸಿಂದ ಮಾಡಲ್ಪಟ್ಟಿದೆ. ನೆಕ್ಸ್ಟ್, ವಾತಾವರಣದಲ್ಲಿ ಬೆಳಕಿನ ಪ್ರಸರಣವು ಡ್ಯಾಶ್ನಿಂದ ನಡೀತದೆ. ವಾತಾವರಣದಲ್ಲಿ ಬೆಳಕಿನ ಪ್ರಸರಣ ಧೂಳಿನ ಕಣಗಳಿಂದ ಉಂಟಾಗ್ತದೆ. ಡಿಫ್ಯೂಷನ್ ಆಫ್ ಲೈಟ್ ಇನ್ ದ ಅಟ್ಮಾಸ್ಫಿಯರ್ ಟೇಕ್ಸ್ ಪ್ಲೇಸ್ ಡ್ಯೂ ಟು ಡಸ್ಟ್ ಪಾರ್ಟಿಕಲ್ಸ್. ಯಾವುದರಿಂದ? ಡಸ್ಟ್ ಪಾರ್ಟಿಕಲ್ಸ್. ಛಾಯಾಗ್ರಹಣದಲ್ಲಿ ಫಿಕ್ಸರ್ ಆಗಿ ಬಳಸುವ ರಾಸಾಯನಿಕ ಯಾವುದು? ಛಾಯಾಗ್ರಹಣದಲ್ಲಿ ಏನಪ್ಪ ಅಂದರೆ ಫಿಕ್ಸರ್ ಆಗಿ ಬಳಸಲ್ಪಡುವಂತಹ ರಾಸಾಯನಿಕ ಯಾವುದಪ್ಪ ಅಂದರೆ ಸೋಡಿಯಂ ಥಯೋಸಲ್ಫೇಟ್. ದ ಕೆಮಿಕಲ್ ಯೂಸ್ಡ್ ಈಸ್ ಅ ಫಿಕ್ಸರ್ ಇನ್ ಫೋಟೋಗ್ರಫಿ. ಸೋಡಿಯಂ ಥಯೋಸಲ್ಫೇಟ್. ಆಪ್ಷನ್ ಬಿ ಸರಿಯಾದ ಉತ್ತರ. 44. ಟಾರ್ಚ್ ದೀಪಗಳು, ವಿದ್ಯುತ್ ಕ್ಷೌರ ಸಾಧನ ಇತ್ಯಾದಿಗಳಂಥ ಸಾಮಾನ್ಯವಾಗಿ ಬಳಸುವಂಥ ಸಾಧನಗಳಲ್ಲಿ ಚಾರ್ಜ್ ಮಾಡಬಹುದು ಅದು ಬ್ಯಾಟ್ರಿಗಳಲ್ಲಿ ಈ ಕೆಳಗಿನ ಯಾವ ಜೋಡಿ ವಸ್ತುಗಳು ವಿದ್ಯುತ್ ದ್ವಾರಗಳಿಗೆ ಕಾರ್ಯನಿರ್ವಹಿಸ್ತವೆ? ವಿದ್ಯುತ್ ದ್ವಾರಗಳು ಕ್ಯಾಥೋಡು ಮತ್ತು ಆ್ಯನೋಡು. ಯಾವುದಪ್ಪ ಅಂದರೆ ನಿಕ್ಕಲ್ಲು ಮತ್ತು ಕ್ಯಾಡ್ಮಿಯಂ. ಸರಿಯಾದ ಉತ್ತರ ಯಾವುದು? ನಿಕ್ಕಲ್ ಮತ್ತು ಕ್ಯಾಡ್ಮಿಯಂ. ಆಪ್ಷನ್ ಎ ಸರಿಯಾದ ಉತ್ತರ.
ಕ್ವಶನ್ ನಂಬರ್ 45 ಯೆಲ್ಲೋ ಕೇಕ್ ಗಡಿಯುದ್ದಕ್ಕೂ ನಡೆಯುವ ಒಂದು ವಿಧದ ಕಳ್ಳ ಸಾಗಣೆ. ಯೆಲ್ಲೋ ಕೇಕ್ ಏನಪ್ಪ ಅಂದರೆ ಯುರೇನಿಯಂ ಆಕ್ಸೈಡ್. ಯುರೇನಿಯಮನ್ನು ನಾವು ಸ್ಫೋಟಕಗಳ ತಯಾರಿಕೆಯಲ್ಲಿ ಅಣು ಬಾಂಬ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಇದು ಕಳ್ಳ ಸಾಗಣೆ ಆಗೋಕ್ಕೆ ಆಗ್ತದೆ ಹೆಚ್ಚು ಎಲ್ಲಿ ಅಂದರೆ ಗಡಿಯುದ್ದಕ್ಕೂ ಬಾರ್ಡರ್ಗಳಲ್ಲಿ. ಅದು ಯೆಲ್ಲೋ ಕೇಕ್ ಏನಪ್ಪ ಅಂದರೆ ಯುರೇನಿಯಂ ಆಕ್ಸೈಡ್. ಈ ಕೆಳಗಿನವುಗಳಲ್ಲಿ ಒಂದು ಲವಂಗದ ಎಣ್ಣೆಯ ಸಕ್ರಿಯ ಅಂಶವಾಗಿದೆ. ಹೌದಾ, ಏನು ಈ ಕೆಳಗಿನಗಳಲ್ಲಿ ಒಂದು ಲವಂಗದ ಎಣ್ಣೆಯ ಸಕ್ರಿಯ ಅಂಶವಾಗಿದೆ. ಯಾವುದಪ್ಪ ಅಂದರೆ ಯೂಸಿನಾಲ್. ಯಾವುದದು? ಯೂಸಿನಾಲ್. ನೆಕ್ಸ್ಟ್, ಕೆಳಗಿನ ಯಾವ ಸಂಯುಕ್ತವನ್ನು ಕ್ಯಾಲಮೈನ್ ಎಂದು ಕರೆಯುತ್ತಾರೆ? ಕೆಳಗಿನ ಯಾವ ಸಂಯುಕ್ತವನ್ನು ಕ್ಯಾಲಮೈನ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಹಂಗೆ ನೋಡಿದ್ರೆ ಸರಿಯಾದ ಉತ್ತರ ಜಿಂಕ್ ಆಕ್ಸೈಡು. ಆದರೆ ಕೊಟ್ಟಂಥ ಆಪ್ಷನ್ಸ್ಗಳಲ್ಲಿ ಯಾವುದೂ ಜಿಂಕ್ ಆಕ್ಸೈಡ್ ಇಲ್ಲ. ಹೌದಾ, ನಾವು ಲೋಹೋದ್ಧರಣದಲ್ಲಿ ಏನು ಕಾರ್ಬೋನೇಟ್ಗಳಿಂದ ಮತ್ತು ಸಲ್ಫೈಡ್ಗಳಿಂದ ಲೋಹವನ್ನು ಕಾಯಿಸುವಿಕೆ ಮತ್ತು ಹುರಿಯುವಿಕೆ ಮೂಲಕ ಶುದ್ಧೀಕರಿಸ್ತೀವಿ. ಹಾಗಾದರೆ ಇಲ್ಲಿ ನನ್ನ ಪ್ರಕಾರ ಯಾವುದಾಗಿರ್ಬೋದು ಅಂದರೆ ಜಿಂಕ್ ಕಾರ್ಬೋನೇಟ್ ಆನ್ಸರ್ ಆಗಿರಬೇಕು. ಯಾಕಂದರೆ ಜಿಂಕ್ ಕಾರ್ಬೋನೇಟ್ನಿಂದ ಜಿಂಕ್ ಆಕ್ಸೈಡ್ ಪಡಿತೀವಿ. ಜಿಂಕ್ ಆಕ್ಸೈಡ್ ಒಂದು ಕ್ಯಾಲಮೈನ್. ಜಿಂಕ್ ಆಕ್ಸೈಡ್ ಒಂದು ಕ್ಯಾಲಮೈನ್. ಮೈಸೂರು ಚಳುವಳಿ ಹೌದಾ ಯಾವುದಕ್ಕೋಸ್ಕರ ನಡೀತಪ್ಪ ಅಂದರೆ ಒಂದು ಜವಾಬ್ದಾರಿಯುತ ಆಡಳಿತಕ್ಕಾಗಿ ಅಥವಾ ಸರ್ಕಾರಕ್ಕಾಗಿ. ಡಿಮಾಂಡ್ ಫಾರ್ ಅ ರೆಸ್ಪಾನ್ಸಿಬಲ್ ಗೌರ್ನಮೆಂಟ್. ಡಿಮಾಂಡ್ ಫಾರ್ ಅ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ಆಪ್ಷನ್ ಎ ಸರಿಯಾದ ಉತ್ತರ. ಕ್ವಶನ್ ನಂಬರ್ 49 ಯೂಕ್ಯಾರಿಯೋಟಿಕ್ ಕೋಶದ ನಿಯಂತ್ರಣ ಕೇಂದ್ರ. ಹೌದಾ, ಯೂಕ್ಯಾರಿಯೋಟಿಕ್ ಕೋಶದ ನಿಯಂತ್ರಣ ಕೇಂದ್ರ ಯಾವುದಪ್ಪ ಅಂದರೆ ನ್ಯೂಕ್ಲಿಯಸ್. ಆಪ್ಷನ್ ಬಿ ಸರಿಯಾದ ಉತ್ತರ. ಪ್ರೋಕ್ಯಾರಿಯೋಟ್ಗಳಲ್ಲಿ ನಿಜವಾದ ಕೋಶ ಕೇಂದ್ರನೇ ಇರೋದಿಲ್ಲ. ಅಲ್ಲಿ RNA ಎಲ್ಲ ಕೆಲಸವನ್ನು ನಿರ್ವಹಿಸ್ತದೆ. ಆದರೆ ಯೂಕ್ಯಾರಿಯೋಟ್ಗಳಲ್ಲಿ ಕೋಶ ಕೇಂದ್ರ ಇರ್ತದೆ. ಕೋಶ ಕೇಂದ್ರವನ್ನು ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನು ಸಂಯೋಜಿಸುವ ಮತ್ತು ನಿಯಂತ್ರಿಸುವ ಘಟಕ ಅಂತ ಕರಿತೀವಿ. ಹಾಗಾದ್ರೆ ನಮ್ಮ ಸರಿಯಾದ ಉತ್ತರ ಯಾವುದು? ನ್ಯೂಕ್ಲಿಯಸ್. ಅಳಿವಿನಂಚಿನಲ್ಲಿರುವಂಥ ಆಲಿವ್ ರಿಡ್ಲಿ ಸಮುದ್ರ ಆಮೆಗಳನ್ನು ಸಂರಕ್ಷಿಸಲು ಮೀನುಗಾರಿಕೆ ನಿಷೇಧ ಹೇರಿದಂಥ ರಾಜ್ಯ ಯಾವುದು ಅನಿಸಿದ್ರೆ ಒಡಿಸ್ಸಾ. ಯಾವ ರಾಜ್ಯ? ಒಡಿಸ್ಸಾ ರಾಜ್ಯ ಏನು ಮಾಡಿದೆ ಅಂದರೆ ಅಳಿವಿನಂಚಿನಲ್ಲಿರುವಂಥ ಆಲಿವ್ ರಿಡ್ಲಿ ಟರ್ಟಲ್ಸ್ ಹೌದಾ ಸಮುದ್ರ ಆಮೆಗಳನ್ನು ಸಂರಕ್ಷಿಸಲು ಮೀನುಗಾರಿಕೆಯ ಮೇಲೆ ನಿಷೇಧವನ್ನು ಹೇರಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 51 ಕೊಡಗು ದಂಗೆಯ ನೇತೃತ್ವವನ್ನು ವಹಿಸಿದವರು. ಕೊಡಗು ದಂಗೆಯ ನೇತೃತ್ವವನ್ನು ವಹಿಸಿದವರು ಯಾರಪ್ಪ ಅಂದರೆ ಸ್ವಾಮಿ ಅಪರಾಮರರು. ಸ್ವಾಮಿ ಅಪರಾಮರರು ಹೌದಾ. ಇವ್ರ ಜೊತೆ ಇನ್ನೂ ಕೂಡ ಏನಿದ್ರು ಅಂದರೆ 3 ಜನ ವ್ಯಕ್ತಿಗಳಿದ್ದರು. ಹೌದಾ, ಅವ್ರು ಯಾರ್ಯಾರಪ್ಪ ಅಂದರೆ ಕಲ್ಯಾಣಪ್ಪ ಆಮೇಲೆ ಪುಟ್ಟಬಸಪ್ಪ. ಕೊಡಗು ದಂಗೆಯ ನೇತೃತ್ವವನ್ನು ವಹಿಸಿದವರು ಸ್ವಾಮಿ ಅಪರಾಮರರು ಫಸ್ಟು. ಅದರ ಜೊತೆ ಏನು ಕಲ್ಯಾಣಪ್ಪ ಆಮೇಲೆ ಅದಾದ ನಂತರ ಪುಟ್ಟಬಸಪ್ಪ. ಈ 3 ಜನ ಏನಪ್ಪ ಅಂದರೆ ಕೊಡಗು ದಂಗೆಯಲ್ಲಿ ನೇತೃತ್ವವನ್ನು ವಹಿಸಿದಂಥ ವ್ಯಕ್ತಿಗಳು. ಇನ್ನು ವಿಶ್ವದ ಅತಿ ಉದ್ದದ ಗುಹೆ ಕ್ರೇಮ್ಲಿಯಾತ್ಪ. ವಿಶ್ವದ ಅತ್ಯಂತ ಉದ್ದದ ಗುಹೆ ಕ್ರೇಮ್ಲಿಯಾತ್ಪ ಹೌದಾ ಎಲ್ಲಿದೆಯಪ್ಪ ಅಂದರೆ ಮೇಘಾಲಯದಲ್ಲಿದೆ. ಎಲ್ಲಿದೆಪ್ಪ ಅಂದರೆ ಮೇಘಾಲಯ. ಆಪ್ಷನ್ ಬಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 53 ಮೈಸೂರು ರಾಜ್ಯದ ರಾಜಧಾನಿಯನ್ನು ಬೆಂಗಳೂರಿಗೆ ವರ್ಗಾಯಿಸಿದವರು ಯಾರಪ್ಪ ಅಂದರೆ ಮಾರ್ಕ್ ಕಬ್ಬನ್. ಮೈಸೂರು ರಾಜ್ಯದ ರಾಜಧಾನಿಯನ್ನು ಬೆಂಗಳೂರಿಗೆ ವರ್ಗಾಯಿಸಿದವರು. ಕ್ವಶನ್ ನಂಬರ್ 54 2020ರಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಪ್ರತಿನಿಧಿಗಳ ಸಭೆ ಆತಿಥ್ಯ ವಹಿಸಿದಂಥ ನಗರ ಯಾವುದಪ್ಪ ಅಂದರೆ ಬೆಂಗಳೂರು. ನಮ್ಮ ಬೆಂಗಳೂರು ಹೌದಾ. ಎಲ್ಲಿ ನಡೆದಿತ್ತಪ್ಪ ಅಂದರೆ ಇದು ಕೃಷಿ ವಿಶ್ವವಿದ್ಯಾಲಯ ಹೆಬ್ಬಾಳದಲ್ಲಿ ನಡೆದಿತ್ತು. ಇನ್ನು 2021ರಲ್ಲಿ ಕೂಡ ಏನಾಗಿದೆ ಅಂದರೆ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ನಡೆದಿದೆ. ಎಲ್ಲಿ ನಡೆದಿದೆಯಪ್ಪ ಅಂದರೆ ಪುಣೆಯಲ್ಲಿ ಹೌದಾ. ಪುಣೆಯಲ್ಲಿರುವಂಥ SIU ಸಿಂಬಯಾಸಿಸ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಇಲ್ಲಿ ಏನಾಗಿದೆ ಅಂದರೆ 108ನೇ ಸೈನ್ಸ್ ಕಾಂಗ್ರೆಸ್ ನಡೆದಿದೆ. 107ನೇ ಸೈನ್ಸ್ ಕಾಂಗ್ರೆಸ್ ನಡೆದಿದ್ದು ಬೆಂಗಳೂರಿನಲ್ಲಿ. ಎಲ್ಲಿ? ಕೃಷಿ ವಿಶ್ವವಿದ್ಯಾಲಯ ಹೆಬ್ಬಾಳ. ನೆಕ್ಸ್ಟ್ ಕ್ವಶನ್ 55 ವಸ್ತು ಡ್ಯಾಶ್ನಲ್ಲಿ ಗರಿಷ್ಠ ತೂಕವನ್ನು ಹೊಂದಿರುತ್ತದೆ. ವಸ್ತುವು ನಿರ್ವಾತದಲ್ಲಿ ಗರಿಷ್ಠ ತೂಕವನ್ನು ಹೊಂದಿರ್ತದೆ. ಯಾಕೆ ನಿರ್ವಾತದಲ್ಲಿ ಅಂದರೆ ವಸ್ತುವಿನ ಮೇಲೆ ಯಾವುದೇ ಬಾಹ್ಯ ಬಲಗಳು ಪ್ರಯೋಗ ಆಗೋದಿಲ್ಲ. ನೀರಿನಲ್ಲಾದರೆ ಪ್ಲವಣತೆ ಅಂತ ಅಭ್ಯಾಸ ಮಾಡಿದ್ದೀವಿ ಹೌದಾ. ವಾತಾವರಣದಲ್ಲಿ ಆದರೆ ಗಾಳಿ ಬಲವನ್ನು ಪ್ರಯೋಗಿಸಿದ ವಸ್ತುವಿನ ಮೇಲೆ. ಆದರೆ ನಿರ್ವಾತದ ಮೇಲೆ ವಸ್ತುವಿನ ಮೇಲೆ ಬೇರೆ ಬಾಹ್ಯ ಬಲ ಯಾವುದೇ ಬಲನ ಪ್ರಯೋಗ ಆಗಂಗಿಲ್ಲ. ಅದಕ್ಕೆ ಅಲ್ಲಿ ತೂಕ ಹೆಚ್ಚಿರ್ತದೆ. ನಿಂಬೆ ನೀರಿನಲ್ಲಿ ಕ್ವಶನ್ ನಂಬರ್ 56 ನಿಂಬೆ ನೀರಿನಲ್ಲಿ ರಸದಲ್ಲಿ ಏನಿದೆ? ಲೈಮ್ ವಾಟರ್
ಕಂಟೆನ್ಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಏನು ಸರಿಯಾದ ಉತ್ತರ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಯಾವ ಒಂದು ಏನಪ್ಪ ಅಂದರೆ ಬಂದರನ್ನು ಶ್ಯಾಮಪ್ರಸಾದ್ ಮುಖರ್ಜಿ ಬಂದರು ಅಂತ ಮರುನಾಮಕರಣ ಮಾಡಲಾಗಿದೆ. ಯಾವ ಬಂದರಪ್ಪ ಅಂದರೆ ಕೋಲ್ಕತ್ತಾ ಬಂದರು, ಕೋಲ್ಕತ್ತಾ ಪೋರ್ಟ್. ಯಾವ ಬಂದರು? ಕೋಲ್ಕತ್ತಾ ಬಂದರು. ಆಪ್ಷನ್ ಎ ಸರಿಯಾದ ಉತ್ತರ. ಕ್ವಶನ್ ನಂಬರ್ 58. ಕ್ವಶನ್ ನಂಬರ್ 58 ಏನಿದೆಪ್ಪ ಅಂದರೆ ಕ್ವಶನ್ನು ಹೈಪೋದ ರಾಸಾಯನಿಕ ಹೆಸರು. ಹೈಪೋದ ರಾಸಾಯನಿಕ ಹೆಸರು ಏನಪ್ಪ ಅಂದರೆ ಸೋಡಿಯಂ ಥಯೋಸಲ್ಫೇಟ್. ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ಸರಿಯಾದ ಉತ್ತರ. ಹೌದಾ? ಕ್ವಶನ್ ನಂಬರ್ 59. ಕ್ವಶನ್ ನಂಬರ್ 59 ಕಾಡು ಜೀವನ ಸಂರಕ್ಷಣಾ ಕಾಯ್ದೆಯ ವಿವರ ಪಟ್ಟಿ 5 ಸಂಬಂಧಿಸಿರುವುದು ಯಾವುದ್ರ ಬಗ್ಗೆಯಪ್ಪ ಅಂದರೆ ಅಳಿವಿನಂಚಿನಲ್ಲಿರುವಂಥ ಎಲ್ಲ ಪ್ರಾಣಿಗಳ ಸಂರಕ್ಷಣೆ. ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳಿಗೆ ಸಂಪೂರ್ಣ ಸಂರಕ್ಷಣೆ. ಕಾಡು ಜೀವ ಸಂರಕ್ಷಣಾ ಕಾಯ್ದೆ ವಿವರ ಪಟ್ಟಿ 5 ಸಂಬಂಧಿಸಿದ್ದು ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳಿಗೆ ಸಂಪೂರ್ಣ ರಕ್ಷಣೆ. ಕ್ವಶನ್ ನಂಬರ್ 60 ಫ್ಯಾಟ್ನ ವಿಸ್ತೃತ ರೂಪ ಫೈಲ್ ಅಲೋಕೇಶನ್ ಟೇಬಲ್. ಫೈಲ್ ಅಲೋಕೇಶನ್ ಟೇಬಲ್. ಆಪ್ಷನ್ ಡಿ ಸರಿಯಾದ ಉತ್ತರ. ಫ್ಯಾಟ್ನ ವಿಸ್ತೃತ ರೂಪ ಫೈಲ್ ಅಲೋಕೇಶನ್ ಟೇಬಲ್. ಕ್ವಶನ್ ನಂಬರ್ 61 2020ರಲ್ಲಿ ಯಾವ ಖಂಡವನ್ನು ಪೋಲಿಯೋ ಮುಕ್ತ ಎಂದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ WHO ಘೋಷಿಸಿತು? ಯಾವುದಪ್ಪ ಅಂದರೆ ಆಫ್ರಿಕಾ. ಆಪ್ಷನ್ ಎ ಆಫ್ರಿಕಾ ಸರಿಯಾದ ಉತ್ತರ. ಕ್ವಶನ್ ನಂಬರ್ 62 ಮನುಷ್ಯರು ಡ್ಯಾಶ್ ಜೀವನದ ಸಾಮ್ರಾಜ್ಯಕ್ಕೆ, ಮನುಷ್ಯರು ಡ್ಯಾಶ್ ಜೀವನದಾಗಬಾರ್ದದ್ದು ಜೀವ ಸಾಮ್ರಾಜ್ಯಕ್ಕೆ ಸೇರಿದ್ದಾರೆ. ಹೌದಾ? ಇರೋದೇ 5 ಸಾಮ್ರಾಜ್ಯಗಳು. ಯಾವುದು? ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ, ಎನಿಮಿಲಿಯಾ. ಹೌದಾ? ಪ್ಲಾಂಟೆ ಅಂದರೆ ಸಸ್ಯಗಳು, ಎನಿಮಿಲಿಯಾ ಅಂದರೆ ಪ್ರಾಣಿಗಳು. ಮನುಷ್ಯರು ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರ್ತಾರೆ. ಹಾಗಾದ್ರೆ ಸರಿಯಾದ ಉತ್ತರ ಎನಿಮಿಲಿಯಾ. ಸರಿಯಾದ ಉತ್ತರ ಯಾವುದು? ಎನಿಮಿಲಿಯಾ. ನೈಟ್ರೋಲಿಯಂ ಎಂದು ಕರೆಯಲ್ಪಡುವ ರಾಸಾಯನಿಕ ಗೊಬ್ಬರ. ಹೌದಾ? ಕ್ವಶನ್ ನಂಬರ್ 63 ನೈಟ್ರೋಲಿಯಂ ಎಂದು ಕರೆಯಲ್ಪಡುವ ರಾಸಾಯನಿಕ ಗೊಬ್ಬರ ಯಾವುದಪ್ಪ ಅಂದರೆ ಕ್ಯಾಲ್ಶಿಯಂ ಸೈನೈಡ್. ಕ್ಯಾಲ್ಶಿಯಂ ಸೈನ್ಮೈಡ್. ಕ್ಯಾಲ್ಶಿಯಂ ಸೈನ್ಮೈಡ್ ಇದೇನಪ್ಪ ಅಂದರೆ ನೈಟ್ರೋಲಿಯಂ ಎಂದು ಕರೆಯಲ್ಪಡುವಂಥ ರಾಸಾಯನಿಕ ಗೊಬ್ಬರ ಅಥವಾ ಫರ್ಟಿಲೈಸರ್. ಕ್ವಶನ್ ನಂಬರ್ 64 ಅಂಡಮಾನ್ ನಿಕೋಬಾರ್ ಅತಿ ಉದ್ದದ ಅಥವಾ ದೊಡ್ಡ ನದಿ. ಅಂಡಮಾನ್ ನಿಕೋಬಾರ್ ಅತಿ ಉದ್ದದ ದೊಡ್ಡ ನದಿ ಯಾವುದಪ್ಪ ಅಂದರೆ ಕಾಲ್ಪೋಂಗ್. ಯಾವುದು? ಕಾಲ್ಪೋಂಗ್ ರಿವರ್. ಕಾಲ್ಪೋಂಗ್ ರಿವರ್. ಕಾಲ್ಪೋಂಗ್ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ ಡಿ ಸರಿಯಾದ ಉತ್ತರ. ಅಂಡಮಾನ್ ನಿಕೋಬಾರ್ನ ಅತಿ ಉದ್ದದ ಅಥವಾ ದೊಡ್ಡ ನದಿ ಕಾಲ್ಪೋಂಗ್. ಕ್ವಶನ್ ನಂಬರ್ 65 ಈ ಕೆಳಗಿನ ಯಾವ ರಾಜವಂಶವು ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ಪ್ರತಿಮೆಯನ್ನು ನಿರ್ಮಿಸಿತು? ಹೌದಾ? ಯಾವ ರಾಜವಂಶಪ್ಪ ಅಂದರೆ ಪಶ್ಚಿಮ ಗಂಗ ರಾಜವಂಶ. ಗಂಗ ಮನೆತನದವ್ರು ಏನು ಮಾಡ್ತಾರೆ ಅಂದರೆ ಗೊಮ್ಮಟೇಶ್ವರನ ಶ್ರವಣಬೆಳಗೊಳದಲ್ಲಿ ಮೂರ್ತಿಯನ್ನು ಸ್ಥಾಪಿಸಿದ್ರು. ಹಂಗಾರೆ ಪಶ್ಚಿಮ ಗಂಗ ರಾಜವಂಶ ಸರಿಯಾದ ಉತ್ತರ. ಆಪ್ಷನ್ ಎ. ಕ್ವಶನ್ ನಂಬರ್ 66 ಸಾರ್ವತ್ರಿಕ ಸ್ಥಿರ ಗುರುತ್ವಾಕರ್ಷಣೆಯು ಇದೊಂದು ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಮಾಡ್ತದೆ. ಯಾಕೆ ಕನ್ಫ್ಯೂಷನ್ ಮಾಡ್ತದೆ ಅಂದರೆ 6.023 ಸ್ಟಾರ್ಟ್ ಆಗೋದು ಅವಗ್ಯಾಡ್ರೋ ನಂಬರ್. ಹಾಗಾದರೆ ಇವು ಎರಡೂ ಅಲ್ಲ, ನಮ್ಮ ಉತ್ತರಗಳೇ ಅಲ್ಲ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ 6.67 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg². 6.67 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg. ಆಪ್ಷನ್ ಬಿ ಸರಿಯಾದ ಉತ್ತರ. 6.67 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg². ಹೌದಾ? ಸ್ಪೆಸಿಫಿಕ್ ಆಗಿರುತ್ತೆ ಇದ್ರ ಬಗ್ಗೆ ಒಂದು ಸ್ವಲ್ಪ. ನೆಕ್ಸ್ಟ್ ಭಾವಚಿತ್ರ ಅಥವಾ ಬೆಳಕಿನ ಸಂಶ್ಲೇಷಣೆ ಅಥವಾ ಸಂಯೋಜನೆಗೆ ಅವಶ್ಯವಿರುವ ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್ ಮತ್ತು ಕ್ಲೋರೋಫಿಲ್. ಒಂದು ಸ್ವಲ್ಪ ಇದು ಕ್ವಶನ್ ಮಿಸ್ಟೇಕ್ ಆಗಿದೆ. ಭಾವಚಿತ್ರ ಅಂತ ಬೆಳಗಬಾರ್ದು. ಹೌದಾ? ಬೆಳಕಿನ ಸಂಶ್ಲೇಷಣೆ. ಹೌದಾ? ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ ಅದನ್ನು. ಹೌದಾ? ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡಿದರೆ ಇನ್ನೂ ನೋಡಬೇಕು. ದ್ಯುತಿ ಸಂಶ್ಲೇಷಣೆಯನ್ನು ನಡೆಸಬೇಕಾದ್ರೆ ಅವಶ್ಯಕವಿರುವಂಥದ್ದು ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡು, ಕ್ಲೋರೋಫಿಲ್ಲು, ಅದರ ಜೊತೆಗೆ ನೀರು ಕೂಡ ಅವಶ್ಯಕ. ಹೌದಾ? ಬೇರುಗಳ ಮೂಲಕ ಹೀರಿಕೊಳ್ಳಲ್ಪಟ್ಟಂಥ ನೀರು ದ್ಯುತಿ ಸಂಶ್ಲೇಷಣೆಗೆ ಅವಶ್ಯಕ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ 67C. ಮಾನವರ ಕಣ್ಣುಗಳಲ್ಲಿ ಕಡ್ಡಿಗಳು ಮತ್ತು ಶಂಕುಗಳು, ಕೋನ್ಸ್ ಮತ್ತು ರಾಡ್ಸ್ ಅಂತ ಕರಿತೀವಿ ನಾವು. ಹೌದಾ? ರಾಡ್ಗಳ ಸಂಖ್ಯೆ ಹೆಚ್ಚಿರ್ತದೆ. ಯಾಕಪ್ಪ ಅಂದರೆ ರಾಡ್ಗಳು ಪ್ರಕಾಶಮಾನವಾದ ಬೆಳಕಿಗೆ ಸೆನ್ಸಿಟಿವ್ ಆಗಿರ್ತಾವೆ, ಕೋನ್ಗಳು ಡಿಮ್ ಲೈಟ್ಗೆ ಸೆನ್ಸಿಟಿವ್ ಆಗಿರ್ತಾವೆ. ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚಿನ ಸಂಖ್ಯೆಯಲ್ಲಿ. ಗ್ರೇಟರ್
ನಂಬರ್ ಆಫ್ ಮಾನವರ ಕಣ್ಣುಗಳಲ್ಲಿ ಕಡ್ಡಿಗಳು ಶಂಕುಗಳಿವೆ. ಸಾಮಾನ್ಯ ಮನುಷ್ಯನ ರೆಟಿನಾದಲ್ಲಿ ಶಂಕುಗಳಿಗಿಂತ ಯಾವುದರ ಸಂಖ್ಯೆ ಹೆಚ್ಚಿದೆ? ಹೆಚ್ಚಿನ ಸಂಖ್ಯೆಯಲ್ಲಿ ಕಡ್ಡಿಗಳಿವೆ. ಎಷ್ಟು? 100 ಬಿಲಿಯನ್. ಒಂದು 100 ಬಿಲಿಯನ್ ಏನಪ್ಪ ಅಂದರೆ ರಾಡ್ಸ್ ಇದಾವೆ ನಮ್ಮ ಕಣ್ಣಿನಲ್ಲಿ. ಟೆರಾಬೈಟ್ನ ಮೌಲ್ಯವೇನು? ಇದು ನಂಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಟೆರಾಬೈಟ್ನ ಮೌಲ್ಯ ಇರ್ತದಂದ್ರೆ 10⁻12 ಇರ್ತದೆ. ಆದರೆ ಇಲ್ಲಿ 2⁻2 ಕೇಳಿದಾರೆ ಅವರು. ಐ ಥಿಂಕ್ ನನ್ನ ಪ್ರಕಾರ 20 ಅಥವಾ 30 ಎರಡರಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಇರ್ತದೆ. ನೀವು ಕನ್ವರ್ಟ್ ಮಾಡಿ ನೋಡ್ಕೊಳ್ರಿ. ನಾನು ಭಾಳ ಲೇಟಾಗಿರೋದು, ನೈಟ್ 12 o'clock ಆಗಿದೆ, ಅದಕ್ಕೆ ಅದನ್ನು ಬಿಡ್ಸೋಕೆ ಹೋಗಿಲ್ಲ. ಹೌದಾ? 10⁻12 ಸರಿಯಾದ ಉತ್ತರ ಟೆರಾಬೈಟ್ನ ಮೌಲ್ಯ. ಹಾಗಾದರೆ ಆಪ್ಷನ್ ಬಿ ಆಗಿರ್ಬೋದು ಅಥವಾ ಸಿ ಆಗಿರ್ಬೋದು. ಭಾರತೀಯ ಸಂವಿಧಾನದ ಯಾವ ಲೇಖನವು ಕರ್ನಾಟಕ ರಾಜ್ಯಕ್ಕೆ ವಿಶೇಷ ದರ್ಜೆಯನ್ನು ನೀಡಿದೆ? ಯಾವುದಪ್ಪ ಅಂದರೆ 371J. 371J. ಹೌದಾ? ಹೈದರಾಬಾದ್ ಕರ್ನಾಟಕ. ಬ್ಲೂಟೂತ್ ತಂತ್ರಜ್ಞಾನವು, ಹೌದಾ, ಬ್ಲೂಟೂತ್ ತಂತ್ರಜ್ಞಾನ ಸಾಧನಗಳ ನಡುವೆ ಜೋಡಣೆ ಇರೋದಿಲ್ಲ, ಅದರ ಸಂವಹನ ಮಾತ್ರ ನಡೀತದೆ. ಹೌದಾ? ಅದೊಂದು ವೈರ್ಲೆಸ್ ಕಮ್ಯುನಿಕೇಷನ್ ಬಿಟ್ವೀನ್ ಟೂ ಡಿವೈಸಸ್. ಅದೊಂದೇನು? ವೈರ್ಲೆಸ್ ಕಮ್ಯುನಿಕೇಷನ್ ಬಿಟ್ವೀನ್ ಟೂ ಡಿವೈಸಸ್. ಎರಡು ಸಂಖ್ಯೆಗಳ ನಡುವಿನ ಅನುಪಾತ 3:4 ಮತ್ತು ಅವುಗಳ ಮೊತ್ತ 420. ಆದರೆ ಎರಡೂ ಸಂಖ್ಯೆಗಳಲ್ಲಿನ ಹೆಚ್ಚಿನದ್ದು ಯಾವುದು? ಹೌದಾ? ಇದನ್ನೊಂದು ಸ್ವಲ್ಪ ಲೆಕ್ಕ ಮಾಡಬೇಕು. ಹೆಂಗೆ ಲೆಕ್ಕ ಮಾಡಬೇಕಂದ್ರೆ 3x + 4x = 420 ಅಂತ ತೊಗೊಳ್ತೀರಾ. ಹಾಗಾದರೆ 7x = 420. ಹೌದಾ? x ಏನಾಗ್ತದೆ? /7 ಆಗ್ತದೆ. 7 6 42. ಹಾಗಾದರೆ x = 60 ಬಂತು. x = 60 ಬಂತು. ಹಾಗಾದರೆ ಹೆಚ್ಚಿನದ್ದು ಅಂತ ಕೇಳಿದಾನ. ಹಾಗಾದರೆ 60 × 4. ಯಾಕೆ? ಎರಡು ಸಂಖ್ಯೆಗಳ ನಡುವಿನ ಅನುಪಾತ 3:4. 4 ಯಾವುದು ಇದೆ ಅಂತ ತಗೋತೀನಿ. ಹಾಗಾದ್ರೆ 4 ತೊಗೊಂಡಾಗ 60 × 4 ಎಷ್ಟಾಗ್ತದೆ? 6 × 4 = 240. ಸರಿಯಾದ ಉತ್ತರ ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ 240. ಇನ್ನು ಕ್ವಶನ್ ನಂಬರ್ 73. 0.44 ಬೈನರಿಯಾಗಿ ಪರಿವರ್ತಿಸಿದಾಗ ಬರುವಂಥ ಸಂಖ್ಯೆ 101100. ಸರಿಯಾದ ಉತ್ತರ ಎ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 74. ಸರಕು ಮತ್ತು ಸೇವೆಗಳ ತೆರಿಗೆ ಜಾಲ GSTN ಯಾವ ಕಾಯ್ದೆಯಡಿ ಬರುತ್ತದೆ? ಹೌದಾ? ಸರಕು ಮತ್ತು ಸೇವೆಗಳ ತೆರಿಗೆ ಜಾಲ GSTN ಯಾವ ಕಾಯ್ದೆಯಡಿ ಬರ್ತದೆ ಅಂದರೆ ಹೊಸ ಕಂಪನಿಗಳ ಕಾಯ್ದೆ 2013, ನ್ಯೂ ಕಂಪನೀಸ್ ಆ್ಯಕ್ಟ್ 2013. ಅರವೀಡು ರಾಜವಂಶದ ಸ್ಥಾಪಕರು ಯಾರಪ್ಪ ಅಂದರೆ ಅಚ್ಯುತರಾಯ. ಯಾರು? ಅಚ್ಯುತರಾಯ. ಕ್ವಶನ್ ನಂಬರ್ 75. ವೆರಿ ಸಾರಿ. ಅಚ್ಯುತರಾಯ ಅಲ್ಲ, ತಿರುಮಲರಾಯ. ಸ್ವಲ್ಪ ಕನ್ಫ್ಯೂಷನ್ ಅದೇ. ಅಚ್ಯುತರಾಯ ಅಲ್ಲ, ತಿರುಮಲರಾಯ. ವೆರಿ ಸಾರಿ, ತಿರುಮಲರಾಯ. ಅರವೀಡು ರಾಜವಂಶದ ಸ್ಥಾಪಕರು ಯಾರು? ತಿರುಮಲರಾಯ. ಸಾರಿ. ನೆಕ್ಸ್ಟ್ ಕ್ವಶನ್ ನಂಬರ್ 76. ಈ ಕೆಳಗಿನವುಗಳಲ್ಲಿ ಯಾವ ಗ್ರಹಗಳಿಗೆ ನೈಸರ್ಗಿಕ ಉಪಗ್ರಹಗಳಿಲ್ಲ? ಯಾವ ಗ್ರಹಗಳಿಗೆ ಅಂತ ಅಂದರೆ ಬುಧ ಮತ್ತು ಶುಕ್ರ. ಮರ್ಕ್ಯುರಿ ಆ್ಯಂಡ್ ವೀನಸ್ ಗ್ರಹಗಳಿಗೆ ಏನಪ್ಪ ಅಂದರೆ ನೈಸರ್ಗಿಕ ಉಪಗ್ರಹಗಳು ಇಲ್ಲ. ಉಳಿದ ಎಲ್ಲ ಗ್ರಹಗಳಿಗೆ ನೈಸರ್ಗಿಕ ಉಪಗ್ರಹಗಳು ಇದಾವೆ. ಕ್ವಶನ್ ನಂಬರ್ 77. UALU ಘೋಷಣೆ ಸಂಬಂಧಿಸಿರುವುದು ಭಾಷಾ ವೈವಿಧ್ಯತೆ ರಕ್ಷಣೆ, ಪ್ರೊಟೆಕ್ಷನ್ ಆಫ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ. ಕ್ವಶನ್ ನಂಬರ್ 78. DFI KMP ಯಾಡ್ ಈ ಒಂದು ಲೆಟರ್ಸನ್ನು ನೋಡಿದಾಗ ನೋಡಿರಿ, ಸಿಂಪಲ್ ಆಗಿ ಏನಪ್ಪ ಅಂದರೆ D ABCD E ನಂತರ ಯಾವ್ದು ಬರ್ತದೆ? F ಮೇಲೆ ಬಂತು, ಮತ್ತು F ಆಯಿತು, GHI. ಹಾಗಾದರೆ ಇಲ್ಲಿ 1 ಡಿಜಿಟ್ ಪಾಸ್ ಆಗ್ತಾಯಿದೆ, ಇಲ್ಲಿ 2 ಡಿಜಿಟ್ ಪಾಸ್ ಆಗ್ತಾಯಿದೆ. ಎಲ್ಲದನ್ನು ನೋಡ್ರಿ ಹಂಗೆ ಐತೆ. ಅದು 1 ಡಿಜಿಟು 2 ಡಿಜಿಟ್ ಏನಾಗ್ತಾಯಿದೆ? ಪಾಸ್ ಆಗ್ತಾಯಿದೆ. ಹಾಗಾದರೆ ಈ ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಏನಪ್ಪ ಅಂದರೆ ಮೊದಲನೇ ಅಕ್ಷರದಿಂದ 3ನೇ ಅಕ್ಷರಕ್ಕೆ ಒಂದೇ ವ್ಯತ್ಯಾಸ ಇರಬೇಕು. ಒಂದು ಅಕ್ಷರ ಏನಾಗಿರಬೇಕು? ಮಿಸ್ ಆಗಿರಬೇಕು. ಆಮೇಲೆ 2ನೇ ಅಕ್ಷರದಿಂದ 3ನೇ ಅಕ್ಷರಕ್ಕೆ 2 ಅಕ್ಷರಗಳೇನಾಗಿರ್ಬೇಕಂದ್ರೆ ಮಿಸ್ ಆಗಿರಬೇಕು. 78 ಕ್ವಶನ್ ನೋಡ್ರಿ. ಹೌದಾ? ವೆರಿ ಸಿಂಪಲ್ ಆದಂಥ ಟ್ರಿಕ್ ಯಾವುದಪ್ಪ ಅಂದರೆ ಅಲ್ಲಿ ನನ್ನ ಪ್ರಕಾರ ಆಪ್ಷನ್ ಎ ಸರಿಯಾದ ಉತ್ತರ. ಯಾಕಂದರೆ ನೋಡಿರಿ, ಕ್ಯೂ ಇದೆ, ಕ್ಯೂ ಆದ ನಂತರ QR ಬರ್ತದೆ ಕೆಳಗಡೆ, ಆಮೇಲೆ S ಮೇಲೆ ಬಂತು, ಮತ್ತೆ ಆಮೇಲೆ QRSTU 2 ಅಕ್ಷರಗಳ ಕೆಳಗೆ ಬರ್ತಾವೆ, V ಮೇಲೆ ಹೋಗ್ತದೆ.
ನೋಡಿರಿ, ಇಲ್ಲೂ 1 ಡಿಜಿಟ್ ಗ್ಯಾಪು, ಆಮೇಲೆ ಅದಾದ ನಂತರ 2 ಡಿಜಿಟ್ ಗ್ಯಾಪು, ಇಲ್ಲೂ ಕೂಡ 1 ಡಿಜಿಟ್ ಗ್ಯಾಪು 2, ಎಲ್ಲದರಲ್ಲೂ ಅದೇ ಆರ್ಡರ್ ಫಾಲ್ ಆಗ್ತಾಯಿದೆ. ಹಂಗಾರೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ನೆಕ್ಸ್ಟ್, ಒಂದೇ ಸಾಲಿನಲ್ಲಿ ನಿಂತಿರುವ ಒಂದು ತರಗತಿಯ ಹುಡುಗರಲ್ಲಿ ಸುನಿಲ್ ಸಾಲಿನ ಎರಡೂ ಕಡೆಯಿಂದ 19ನೇವನು. ಈ ತರಗತಿಯಲ್ಲಿ ಎಷ್ಟು ಹುಡುಗರು ಇದ್ದಾರೆ? ಹೌದಾ, ಎರಡೂ ಕಡೆಯಿಂದ 19ನೇವನು ಇದ್ದಾನೆ ಅಂದರೆ ಕ್ಲಾಸಲ್ಲಿ ಟೋಟಲ್ 37 ಜನ ಹುಡುಗರಿದ್ದಾರೆ. ಎಷ್ಟಿದ್ದಾರೆ? 37. ನೆಕ್ಸ್ಟ್, ಅದನ್ನೇನು ಡಾಟ್ಸ್ ಇಟ್ಟಿರೋದ್ರೆ ನೋಡಿರಿ ಅಥವಾ ಒಂದೆರಡು ಅದರ ಬರೆದು ನೋಡಿರಿ, ಸಿಂಪಲ್ ಆದ ಕ್ವಶನ್ನು. ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಕೋತಿ 30 ಅಡಿ ಪ್ರತಿ ಗಂಟೆಗೆ ಹತ್ತದ, ಸ್ವಲ್ಪ ಹೊತ್ತು ವಿರಮಿಸದ, ಮುಂದಿನ ಗಂಟೆಯಲ್ಲಿ ಅದು ಹತ್ತೋದಕ್ಕಿಂತ ಮುಂಚೆ 20 ಅಡಿ ಇಳಿತದೆ. ಅಂದರೆ ಪ್ರತಿ ಗಂಟೆಗೆ ಅದು ಏರಿದ್ದೆಷ್ಟು? 10 ಅಡಿ. ಹಾಗಾದರೆ ಮುಂಜಾನೆ 8 ಗಂಟೆಗೆ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹೌದಾ, 120 ಅಡಿ ಹತ್ತಬೇಕಾದ್ರೆ ಅದಕ್ಕೆ ಎಷ್ಟು ಟೈಮ್ ಬೇಕಂತ ಕೇಳಿದ್ದಾರೆ. ಹೌದಾ, ಪ್ರತಿ ಗಂಟೆಗೆ ಅದು ಹತ್ತಾ ಇರೋದೇ 10 ಅಡಿ. ಯಾಕೆ 30 ಅಡಿ ಏರಿದ್ರು 20 ಅಡಿ ಮತ್ತೆ ಕೆಳಗೆ ಬರ್ತಾ ಇದೆ. ಹಾಗಾದ್ರೆ ಅದು ಪ್ರತಿ ಗಂಟೆಗೆ ಹತ್ತಿದ್ದೆಷ್ಟು? 10 ಅಡಿ. ಹಾಗಾದರೆ 12 ಗಂಟೆ ಟೈಮನ್ನು ತೊಗೊಳ್ತದೆ ಅದು. ಹಾಗಾದ್ರೆ ಮುಂಜಾನೆ 8ರಿಂದ ಸಂಜೆವರೆಗೂ 8ವರೆಗೂ ಅಂದರೆ 8 PM ವರೆಗೂ, ಇಲ್ಲಿವರೆಗೂ ಸಂಜೆ 8ರವರೆಗೂ 120 ಮೀಟ್ರ್ 120 ಮೀಟ್ರ್ ಎತ್ತರವನ್ನು ಹತ್ತಲಿಕ್ಕೆ ಅದು ತೆಗೆದುಕೊಳ್ತದೆ ಮಂಗ. ನೆಕ್ಸ್ಟ್, DNA ಬಾರ್ಕೋಡಿಂಗ್ನ ಪಿತಾಮಹ. DNA ಬಾರ್ಕೋಡಿಂಗ್ನ ಪಿತಾಮಹ ಯಾರಪ್ಪ ಅಂದರೆ ಪಾಲ್ ಹೆಬರ್ಟ್. ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಏನು ಸರಿಯಾದ ಉತ್ತರ. ಕ್ವಶನ್ ನಂಬರ್ 82. ಈ ಸರಣಿಯ 30ನೇ ಸಂಜ್ಞೆ ಸಂಖ್ಯೆ ಯಾವುದು? 3, 6, 9 ಹಿಂಗೆ ಬರಿತಾ ಹೋಗ್ತೀವಿ. ಹೌದಾ, 3 10 30, 10 3 ಸರನೇ ಮಾಡ್ಕೊಳ್ರಿ. ಟೋಟಲ್ ಎಷ್ಟಾಯಿತು? 90. ಹಾಗಾದರೆ ಕ್ವಶನ್ ನಂಬರ್ 82 ಎ ಸರಿಯಾದ ಉತ್ತರ. ಕ್ವಶನ್ ನಂಬರ್ 82 ಎ ಏನಪ್ಪ ಅಂದರೆ ಸರಿಯಾದ ಉತ್ತರ 90. ನೆಕ್ಸ್ಟ್, ಕೆಳಗೆ ಉಲ್ಲೇಖಿಸಿರುವ ಆಯ್ಕೆಗಳಲ್ಲಿ ಕನಿಷ್ಠ ಅವಿಭಾಜ್ಯ ಸಂಖ್ಯೆ ಯಾವುದು? ಕನಿಷ್ಠ ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ ಯಾವುದಪ್ಪ ಅಂದರೆ 2. ಕನಿಷ್ಠ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಕ್ವಶನ್ ನಂಬರ್ 84. 21 + 22, 23, 24 ಹಿಂಗೆ ಕೂಡಿಸ್ತಾ ಹೋಗ್ತೀವಿ. ಎಲ್ಲಿವರೆಗೂ ಕೂಡಿಸ್ತೀವಿ? 50ರವರೆಗೂ ಕೂಡಿಸ್ತೀವಿ. ಹಾಗಾದರೆ 50ರವರೆಗೂ ಕೂಡಿಸಿದಾಗ ಎಲ್ಲದನ್ನು ನೀವು ಕೂಡಿಸ್ತೀವಿ ಮಾಡ್ತೀನಿ ಅಂದರೆ ಇದು ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಏನಾದರೂ ಟ್ರಿಕ್ ಬಳಸಿ. ಹೌದಾ, 20ಇಂದ ಸ್ಟಾರ್ಟ್ ಆಗಿದೆ. ಹಾಗಾದರೆ ಇದಕ್ಕೇನಾದರೂ ಟ್ರಿಕ್ ಬಿಡಿಸಿದ್ದೆ ಆದರೆ ನಿಮ್ಗೆ ಈಸಿಯಾಗಿ ಉತ್ತರವನ್ನು ಕಂಡುಹಿಡಿಯಬಹುದು. ನನ್ನ ಪ್ರಕಾರ ಇದ್ರ ಉತ್ತರ 84. ಹೌದಾ, 84 ಉತ್ತರ ಯಾವತ್ತಪ್ಪ ಅಂದರೆ 1065. ಯಾಕಂದರೆ 50 ಕೂಡಿಸ್ತಾ ಹೋದಾಗ ಬರುವಂಥ ಸಂಖ್ಯೆ 1065. ನೆಕ್ಸ್ಟ್, ಅಮೋನಿಯಾ ತಯಾರಿಕೆಗೆ ಬಳಸುವಂಥ ಪ್ರತಿಕ್ರಿಯಾ ವಿಧಾನ ಯಾವುದು? ಬಾಸ್ಕ್ ಹ್ಯಾಬರ್ಸ್ ಪ್ರೊಸೆಸ್ ಅಂತ ಬರ್ತದೆ. ಬಾಸ್ಕ್ ಹ್ಯಾಬರ್ಸ್ ಪ್ರೊಸೆಸ್. ಹೌದಾ, ಅಮೋನಿಯಾ ತಯಾರಿಕೆಗೆ ಬಳಸುವಂಥ ಕಾರ್ಯವಿಧಾನ 10th ಸಿಲೆಬಸ್ ಇದು. ನೆಕ್ಸ್ಟ್, CPU ನೆಲೆ. CPU ಎಲ್ಲಿರ್ತದಪ್ಪ ಅಂದರೆ ಮದರ್ ಬೋರ್ಡಲ್ಲಿ ಇರ್ತದೆ. CPU ಎಲ್ಲಿರ್ತದೆ? ಮದರ್ ಬೋರ್ಡ್. ಎಲ್ಲಿ ನೆಲೆ ಇದೆ? ಮದರ್ ಬೋರ್ಡ್. ಕ್ವಶನ್ ನಂಬರ್ 87. ಕೆಳಗಿನವರುಗಳಲ್ಲಿ ಯಾರು ಇತ್ತೀಚೆಗೆ ಜಪಾನ್ನ ಪ್ರಧಾನಮಂತ್ರಿಯಾಗಿ ಚುನಾಯಿಸಲ್ಪಟ್ಟರು? ಯಾರೂಪ ಅಂದರೆ ಯೋಶಿಹಿಡೆ ಸುಗಾ. ಸ್ನೆಲ್ಸ್ ಯಾವುದಕ್ಕೆ ಸಂಬಂಧಿಸಿದೆ? ಸ್ನೆಲ್ ಲಾ. ಹೌದಾ, ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ವಕ್ರೀಭವನಕ್ಕೆ. ಹೌದಾ, ಯಾವುದಕ್ಕೆ ಸಂಬಂಧಪಟ್ಟಿದೆ? ವಕ್ರೀಭವನಕ್ಕೆ. ಸ್ನೆಲ್ನ ಲಾ ಯಾವುದಕ್ಕೆ ಸಂಬಂಧಪಟ್ಟಿದೆ? ವಕ್ರೀಭವನ, ರಿಫ್ರಾಕ್ಷನ್. ಹೌದಾ, sin I / sin R = ಕಾನ್ಸ್ಟಂಟ್, ಸ್ಥಿರ. ಹೌದಾ, ಇದೇನಪ್ಪ ಅಂದರೆ ಸ್ನೆಲ್ ನಿಯಮದ ಸಮೀಕರಣ. ಹೌದಾ, ವಕ್ರೀಮ ಕಿರಣ ಮತ್ತು ಪತನ ಕಿರಣ ಇವು ಎರಡೂದರ ನಡುವಿನ ಅನುಪಾತ ಸ್ಥಿರವಾಗಿರ್ತದೆ. ಯಾವುದನ್ನು ಜೀವಕೋಶದ ಶಕ್ತಿ ಸ್ಥಳ, ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರೀತಾರೆ? ಯಾವುದನ್ನಪ್ಪ ಅಂದರೆ ನಮ್ಗೆ ಗೊತ್ತಿದೆ. ಯಾವುದು? ಮೈಟೊಕಾಂಡ್ರಿಯಾ. ವೆರಿ ಸಿಂಪಲ್. ನ್ಯೂಕ್ಲಿಯಸ್. ಈಗ ತಾನೇ ಹೇಳಿದ್ದೀನಿ, ಜೀವಕೋಶದ ಎಲ್ಲ ಕಾರ್ಯಗಳನ್ನು ಸಂಯೋಜಿಸುವ ಮತ್ತು ನಿಯಂತ್ರಿಸುವ ಘಟಕ. ಕ್ಲೋರೋಪ್ಲಾಸ್ಟು ದ್ಯುತಿ ಸಂಶ್ಲೇಷಣೆಯನ್ನು ನಡೆಸುವಂಥ ಘಟಕ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರ್ತದೆ. ರೈಬೋಸೋಮು ಪ್ರೋಟೀನ್ನ ಸಂಶ್ಲೇಷಣೆ ನಡೆಸ್ತದೆ. ಮೈಟೊಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರ. ವೆರಿ ಸಿಂಪಲ್ ಆದದ್ದು. ಇನ್ನು ಗುಲಾಬಿ ಬೋಲ್ ಹುಳುವಿನಿಂದ ಪರಿಣಾಮಕ್ಕೆ ಒಳಗಾಗುವಂಥ ಬೆಳೆ ಯಾವುದಪ್ಪ ಅಂದರೆ ಹತ್ತಿ. ಆಪ್ಷನ್ ಡಿ ಸರಿಯಾದ ಉತ್ತರ. ಯಾವುದು? ಆಪ್ಷನ್ ಡಿ ಸರಿಯಾದ ಉತ್ತರ. ವಜ್ರದಲ್ಲಿ ಕಾರ್ಬನ್ ಕಣಗಳನ್ನು ಹೇಗೆ ವ್ಯವಸ್ಥೆ ಮಾಡಲಾಗಿದೆ? ಅಂದರೆ ಟೆಟ್ರಾಹೈಡ್ರಲ್
ಟೆಟ್ರಾಹೈಡ್ರಲ್. ಟೆಟ್ರಾ ಅಂದರೆ 4, ಹೈಡ್ರಲ್ ಅಂದರೆ 6. ಹೌದಾ, ಆ ರೀತಿಯಾದಂಥ 3D ಡೈಮೆನ್ಷನಲ್ಲಿ ಟೆಟ್ರಾಹೈಡ್ರಲ್. ಹೌದಾ, 6 ಶೃಂಗಗಳು. ಹೈಡ್ರಲ್ ಅಂದರೆ 6 ಶೃಂಗಗಳು, ಟೆಟ್ರಾ ಅಂದರೆ 4. ಹೌದಾ, ಅಡ್ಡವಾಗಿ 4 ಆಮೇಲೆ ಲಂಬವಾಗಿ 6 ಶೃಂಗಗಳನ್ನು ಹೊಂದಿದಂಥ ರಚನೆ ಎಲ್ಲಿದೆ ಅಂದರೆ ವಜ್ರದಲ್ಲಿದೆ. ಭಾರತೀಯ ಸಂವಿಧಾನ ಲೇಖನ 243D. ಹೌದಾ, ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ರಿಸರ್ವೇಷನ್ ಆಫ್ ಸೀಟ್ಸ್ ಫಾರ್ SC and ST. ಯಾವುದ್ರ ಬಗ್ಗೆ? ಭಾರತೀಯ ಸಂವಿಧಾನ ಲೇಖನ 243D ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂದರೆ ಆಪ್ಷನ್ ಬಿ, SC ST ಸ್ಥಾನಗಳ ಮೀಸಲಾತಿ. ಕ್ವಶನ್ ನಂಬರ್ 93. ಕೌಶಲ್ಯ ಅಭಿವೃದ್ಧಿ ಯೋಜನೆ ಮಿಷನ್ ಕರ್ಮಯೋಗಿ ಯಾರಿಗೋಸ್ಕರ? ಯಾರಿಗಪ್ಪ ಅಂದರೆ ಆಪ್ಷನ್ ಬಿ, ಸಿವಿಲ್ ಸರ್ವೆಂಟ್ಸ್ಗೆ. ಆಪ್ಷನ್ ಬಿ, ಸಿವಿಲ್ ಸರ್ವೆಂಟ್ಸ್ಗೆ. ಕ್ವಶನ್ ನಂಬರ್ 94. ರಾತ್ರಿಯ ವೇಳೆ ಆಕಾಶದಲ್ಲಿ ಚಂದ್ರ ಮತ್ತು ಶುಕ್ರದ ನಂತರ ಯಾವುದು ಅತ್ಯಂತ ಪ್ರಕಾಶಮಾನವಾದ್ದು? ಚಂದ್ರ ಮತ್ತು ಶುಕ್ರ ನಂತರ ಅತ್ಯಂತ ಪ್ರಕಾಶಮಾನದ್ದು ಯಾವುದಪ್ಪ ಅಂದರೆ ಗುರು. ಇನ್ನು ಗುರುವಿನ ನಂತರ ಅತ್ಯಂತ ಪ್ರಕಾಶಮಾನದ್ದು ಯಾವುದಪ್ಪ ಅಂದರೆ ಸಿರಿಸ್. ಯಾವುದು? ಸಿರಿಸ್. ಹೌದಾ, ಪ್ರಥಮ ಚಂದ್ರ, ದ್ವಿತೀಯ ಶುಕ್ರ, ತೃತೀಯ ಗುರು, ಚತುರ್ಥ ಸಿರಿಸ್. ರಾತ್ರಿ ಆಕಾಶದಲ್ಲಿ ಪ್ರಕಾಶಮಾನವಾಗಿರುವುದು. ಅವುಗಳ ಪ್ರಕಾಶಮಾನತೆಯನ್ನು ಮ್ಯಾಗ್ನಿಟ್ಯೂಡಲ್ಲಿ ಹೇಳ್ತಾರೆ. ವಿಶ್ವ ಮಾನಸಿಕ ಆರೋಗ್ಯ ದಿನ. ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಅಕ್ಟೋಬರ್ 10ರಂದು ಆಚರಿಸ್ತೀವಿ. ಆಪ್ಷನ್ ಡಿ ಸರಿಯಾದ ಉತ್ತರ, ಅಕ್ಟೋಬರ್ 10. ಆಪ್ಷನ್ ಡಿ ಸರಿಯಾದ ಉತ್ತರ, ಅಕ್ಟೋಬರ್ 10. ರಾಜ್ಯದ ಅಡ್ವೊಕೇಟ್ ಜನರಲ್ ಕಚೇರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಕಲಮು ಅಥವಾ ಲೇಖನ ಕಾರ್ಯನಿರ್ವಹಿಸುತ್ತದೆ? ಕೆಳಗಿನ ಯಾವ ಕಲಮು ಅಥವಾ ಲೇಖನ ಏನು ಮಾಡ್ತದೆ? ಕಾರ್ಯನಿರ್ವಹಿಸುತ್ತದೆ. ರಾಜ್ಯದ ಅಡ್ವೊಕೇಟ್ ಜನರಲ್ ಕಚೇರಿಗೆ ಸಂಬಂಧಿಸಿದ ಕೆಳಗಿನ ಯಾವ ಕಲಮು ಕಾರ್ಯನಿರ್ವಹಿಸ್ತದೆ? ಯಾವುದಪ್ಪ ಅಂದರೆ ಆರ್ಟಿಕಲ್ ನಂಬರ್ 165. ಆರ್ಟಿಕಲ್ ನಂಬರ್ 165. ಹೌದಾ, ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ, ಕ್ವಶನ್ ಪೇಪರ್ ನನಗೆ ಸಿಕ್ಕಿದ್ದು ಯಾರಿಂದಪ್ಪ ಅಂದರೆ ಜ್ಞಾನಪ್ರಭಾ ಪ್ರೆಸ್. ಹೌದಾ, ಇವರಿಂದ ಕ್ವಶನ್ ಪೇಪರ್ ಸಿಕ್ತು. ನನಗೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸಿದ್ರಿಂದ, ಇದರಲ್ಲಿ ಸೈನ್ಸ್ ಎಷ್ಟು ಕ್ವಶನ್ಸ್ ಇರೋದ್ರಿಂದ ನಾನು ಈ ಕ್ವಶನ್ ಪೇಪರ್ನ ಬಿಡಿಸೋದಂಥ ಕೆಲಸ ಮಾಡಿದೆ. ಹೌದಾ, 97, 98, 99, 100 ಕ್ವಶನ್ಗಳನ್ನು ಅವರು ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ಅದರ ಕ್ವಶನ್ ಪೇಪರ್ ಏನಿತ್ತು ಅಂತ ನಂಗೆ ಗೊತ್ತಿಲ್ಲ, ಅದನ್ನು ಬಿಡಿಸೋ ಕೆಲಸ ಮಾಡಿಲ್ಲ. ಸಾಧ್ಯ ಆದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ನನಗೆ ಆ 4 ಕ್ವಶನ್ಸನ್ನು ಕಳಿಸ್ಕೊಡ್ರಿ, ಅದರ ಆನ್ಸರನ್ನು ನೀಡುವಂಥ ಕೆಲಸ ನಾನು ಮಾಡ್ತೀನಿ. ಸೈನ್ಸ್ಗೆ ಸಂಬಂಧಪಟ್ಟಿದ್ದರೆ ಉಳಿದಾದ್ರೆ ನೀವೇ ಹುಡುಕೊಳ್ತೀರಾ ಅಂತ ನಂಬಿಕೆ ಇದೆ. ಹೌದಾ, ನಾನು ಮೊದಲೇ ಹೇಳಿದಂತೆ ಈ ಕ್ವಶನ್ ಪೇಪರ್ ವೆರಿ ಹೆಲ್ಪ್ಫುಲ್ ಟು SDA, GPSTR, PC, KSRP, ಗ್ರೂಪ್ ಸಿ ಇಂತಹ ಎಕ್ಸಾಮ್ಗಳಿಗೆ ವೆರಿ ಹೆಲ್ಪ್ಫುಲ್ ಆದಂಥ ಕ್ವಶನ್ ಪೇಪರು. ಆಮೇಲೆ ರೀಸೆಂಟಾಗಿ ಫೇಮ್ ಆಗಿರೋದ್ರಿಂದ ಹೌದಾ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ನಾನು ಈ ಕ್ವಶನ್ ಪೇಪರ್ಗೆ ವಿರಾಮ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.